ಹಾಯ್ ನಮಸ್ತೆ, ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವು ಇವತ್ತಿರೋದು ಬೇರೆ ಯಾವುದೋ ಅಲ್ಲ, ನಮ್ಮ ಶಿವಮೊಗ್ಗದಲ್ಲಿರೋ ಹೊನ್ನಳ್ಳಿರ್ಲಿ. ಸೊ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಸೊ ಇವತ್ತಿನ ಸಂಚಿಕೆಯಲ್ಲಿ ಬನ್ನಿ, ಹೊಸ ಫ್ಯಾಮಿಲಿ, ಹೊಸ ಮಾತುಕತೆ, ಹೊಸ ಅಡುಗೆ. ನಂಗಂತ ಹಸು ಹಾಕಿದ್ದೆ, ಏನು ಅಡುಗೆ ಮಾಡಿದ್ರು ನೋಡೋಣ ಬನ್ನಿ. ನಮಸ್ತೆ 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 ನಮಸ್ತೆ. ಏನಿದೆ? ಆರಾಮ, ನೀವು ಹೇಗಿದ್ದೀರಾ? ಸರ್, ಎಲ್ಲ ಕಡೆ ಓಡಾಡಿದ್ದೀರಿ, ದೃಷ್ಟಿ ಆಗತ್ತೆ. ಒಂದು ದೃಷ್ಟಿಗೆ ಓಕ್ಲಿ ಮಾಡ್ತಾ ಇದೀವಿ. ದೃಷ್ಟಿ ತೆಗೆಯಿರೆ ಬಾಳ ದೃಷ್ಟಿಗಳಾಗ್ಯಾವೆ, ದೃಷ್ಟಿ ತೆಗೆಯಿರೆ ಬಾಳ ದೃಷ್ಟಿಗಳಾಗ್ಯಾವೆ. ಶಾಂಬ ಮುರುಗಿ ಶಾಂತವೀರ ಕರುಣ ಕಮಲದ ರೂಪಿಗೆ, ಆನೆಯ ಮೇಲೆ ಮೆರೆಯುತ್ತ ಬರುವ ಸ್ವಾಮಿ ಗೀಳೆ ತೆಗೀರೆ, ಪರಮೇಶ್ವರ ಗೀಳೆ ತೆಗೀರೆ, ದೃಷ್ಟಿ ತೆಗೀರೆ ಬಾಳ ದೃಷ್ಟಿಗಳಾಗ್ಯಾವೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವಳೇನು ಮಾಡಿದ್ಲು? ಇನ್ನು ಮಾಡ್ತಾಳೆ ಇವಾಗ. ಹೌದಾ? ನಾನು ಕುಡಿಲಿಕ್ಕೆ ನೀರು ಆಯ್ತು, ಇನ್ನೊಂದು ಬರೋದು ಬೇಡ ಹಾಗಾದ್ರೆ. ಹೋಗುವ. ಓಕೆ, ಮೊದಲದಾಗಿ ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟನ ಜೋಶು ಲೇಡೀಸ್ ಅಂದ್ರೆ ಜೋಶ್ ಎಷ್ಟಿರಬೇಕು. ಮನೆಗೆ ಹೋದ್ರೆ ಹಿಂಗಿರ್ತೀರಾ, ಯಜಮಾನ ಜೊತೆ ಮಕ್ಕಳ ಜೊತೆ ಕಿರ್ತೀರಾ, ಬೈತೀರಾ, ಹೊಡಿತೀರಾ. ಕರೆಕ್ಟಾ? ಇವ್ರು ಜಾಸ್ತಿ ಹೊಡಿತಾರೆ, ಅವರೊಬ್ಬರು ಹೇಳಿದ ಹೊಡಿತೀವಿ. ಓಕೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಪ್ರತಿಮಾ ನಿಜಗುಣ ಶಿವಯೋಗಿ ಅಂತ. ನೀವು ಡಾಕ್ಟ್ರಾ? ಡಾಕ್ಟರ್ ಅಂದರೆ PhD ಆಗಿ ಡಾಕ್ಟರೇಟ್ ಸಿಕ್ಕಿ. ಹೌದಾ? ಸೂಪರ್ ಸೂಪರ್, ವೆರಿ ನೈಸ್. ಸೊ ಯಾವಾಗ ಸಿಕ್ಕಿರೋದು ಮೇಡಮ್ ಇದು? ಹೋದ ವರ್ಷ ಸಿಕ್ಕಿರೋದು. ಹೋದ ವರ್ಷ ಸಿಕ್ಕಿರೋದಾ? ಕುವೆಂಪು ವಿಶ್ವವಿದ್ಯಾಲಯದಿಂದ ಶಿವತತ್ವ ರತ್ನಾಕರದಲ್ಲಿನ ನಾಟ್ಯಶಾಸ್ತ್ರೀಯ ಅಂಶಗಳ ವಿಶ್ಲೇಷಣಾತ್ಮಕ ಅಧ್ಯಯನ ಎಂಬ ವಿಷಯ. ನನ್ನ ಕರೆದಿದ್ರು ನಿಮ್ಗೊಂದು ಕೊಡ್ತೀನಿ ಬನ್ನಿ ಅಂತ. ನಾನು ಮತ್ತೆ ಫ್ರೀ ಇರಲಿಲ್ಲ, ಶೂಟಿಂಗ್ ಇತ್ತು, ಬೇಡ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಇಸ್ಕೋತಿಂದ ಬಿಟ್ಬಿಟ್ಟೆ. ಓಕೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ನಿಜಗುಣ ಶಿವಯೋಗಿ ಅಂತ. ಹಾಂ, ಓಕೆ. ನೀವೇನು ಮಾಡ್ಕೊಂಡಿದ್ದೀರಾ ಸರ್? ನಾನು ಇಲ್ಲಿ ಸಂಸ್ಕೃತ ಟೀಚರ್ ಇದ್ದೀನಿ. ಸಂಸ್ಕೃತ ಟೀಚರಾ? ಎಲ್ಲಿ? ಇಲ್ಲೇ ನಮ್ಮ ಮಠದ ಹಿರೇಕಲ್ ಮಠ ಅಂತ. ಹೌದಾ? ಓಕೆ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆ ಆಗಿ? ಮದುವೆ ಆಗಿ 26 ವರ್ಷ ಇದೆ, 26ನೇ ವರ್ಷ ಇದೆ. ನಿಮ್ಮದು ಲವ್ ಮ್ಯಾರೇಜಾ ಮೇಡಮ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಅದನ್ನ ಅಷ್ಟು ನೆನಪು ಮಾಡ್ಕೊಂಡು ಹೇಳ್ತಿದ್ದೀರಾ? ಅರೇಂಜ್ ಮ್ಯಾರೇಜ್ ಅಂತ. ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಹಂಗ? ಅದೇ ಲೌಕ ಮ್ಯಾರೇಜಾ? ಸಿಕ್ಕಿ ಬಿದ್ರು ಹೇಳಿ. ಇಲ್ಲ ಇಲ್ಲ, ಹಾಗೇನಿಲ್ಲ. ಅಂದರೆ ಪರಿಚಯದ ರಿಲೇಟಿವೇ, ಹಳೆ ರಿಲೇಟಿವ್. ಅರೇಂಜ್ ಮ್ಯಾರೇಜ್. ನಿಮ್ಗೆ ಗೊತ್ತಿತ್ತಾ ಅವ್ರನ್ನ ಮದುವೆ ಮಾಡಿಸ್ತಾರೆ ಅಂತ? ಚಾನ್ಸೇ ಇಲ್ಲ. ಗೊತ್ತಿರಲಿ. ನಾನು ನೋಡಿದ್ದೆ ಅವಾಗ, ಮದುವೆ ಅಂತ ಗೊತ್ತಾದ್ಮೇಲೆ ನೋಡಿದ್ದು. ನಾನು ಇವ್ರನ್ನ ನೋಡಿದ್ದು. ಹೌದು, ಅವ್ರ ಮನೆಗೆ ನೋಡ್ಲಿಕ್ಕೆ ಬಂದಿದ್ರಾ ನಿಮ್ಮನ್ನ? ನೋಡ್ದ ಸರ್ ಇವ್ರನ್ನ? ನೋಡಿ, ಮನೆಗೆ ಹೋದ್ಮೇಲೆ ನೋಡ್ಲೇಬೇಕು. ಅಲ್ಲಿ ನಿಮಗೆ ಅವ್ರು ನೋಡಿದ ತಕ್ಷಣ ಏನು ಅನಿಸ್ತು? ಫಸ್ಟ್ ಲುಕ್ಕಲ್ಲಿ ಫಸ್ಟ್ ಸೈಟ್ ಲವ್ವಾ? ಇಲ್ಲ, ಹಾಗೆ ಆ್ಯಕ್ಚುಲಿ ನಮಗೆ ಚಾಯ್ಸೇ ಇರಲಿಲ್ಲ. ಓಹೋ, ಇವ್ರಿಗೆ ಪಾಪ ಚಾಯ್ಸ್ ಬೇಕಿತ್ತಾ ಅಂತ? ಅಲ್ಲಲ್ಲ, ಹಾಗಲ್ಲ. ಯಾರನ್ನು ತೋರಿಸ್ತಾರೆ ಅವ್ರನ್ನ ಮದುವೆ ಆಗಲೇಬೇಕಾಗ ಅಲ್ವಾ? ಸರ್, ನಿಮ್ಮ ಮನೇಲಿ ಹೆಂಗಿತ್ತಾಗ? ನಮ್ಮನೇಲಿ ಮಾಡ್ಕೋಬೋದು ಅನ್ನೋ ಲೆಕ್ಕದಲ್ಲೇ ಇದ್ರಂಥದ್ದೇ. ನಿಮಗೂ ಚಾಯ್ಸ್ ಇರಲಿಲ್ಲ. ಓಕೆ, ಸೂಪರ್. ಸೊ ಮದುವೆ ಆದ್ಮೇಲೆ ಹೆಂಗಿದೆ ಮೇಡಮ್ ಜೀವನ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಏನೆಲ್ಲ ಚೇಂಜಸ್ ಆಯಿತು? ಇದೆ, ಏರುಪೇರು ಇದ್ದೇ ಇರುತ್ತೆ ಜೀವನ ಅಂದಮೇಲೆ. ಒಂದಿಷ್ಟು ವರ್ಷ ಸ್ವಲ್ಪ ಕಷ್ಟ ಎಲ್ಲ ನೋಡಿದ್ವಿ, ಆಮೇಲೆ ಈಗ ಚೆನ್ನಾಗಿದ್ದೀನಿ. ಈಗ ಚೆನ್ನಾಗಿದ್ದೀರಾ? ಸೊ ಇದರಲ್ಲಿ ಏನು ಮಕ್ಕಳಿದ್ದಾರೆ ತುಂಬ. ಸೊ ಕೆಳಗಡೆ ಬೋರ್ಡ್ ನೋಡಿದೆ ನಾನು. ಸೊ ಏನು ಮಾಡ್ತೀರಾ? ನಾವು ಇಲ್ಲಿ ಭರತನಾಟ್ಯಂ ಕ್ಲಾಸ್ ಮಾಡ್ತೀನಿ. ಭರತನಾಟ್ಯಂ. ಸೊ ಜೊತೆಗೆ ಬೇರೆ ಕರ್ನಾಟಕ ಶಾಸ್ತ್ರೀಯ, ವೀಣೆ. ವೀಣೆ ನೀವು ಬಾರಿಸ್ತೀರಾ? ಹೌದು. ಎಲ್ಲಿ ಯಾವಾಗ ಇದೆಲ್ಲ ಕಲ್ತ್ರಿ ಅಂತ? ನಾನು ಸಣ್ಣವಳಿದ್ದಾಗ್ಲಿಂದನೇ ಎಲ್ಲ ಇದಕ್ಕೆ ಸ್ಫೂರ್ತಿ ನನ್ನಮ್ಮ. ಹೌದು, ನನ್ನ ಅಮ್ಮಂಗೂ ತುಂಬ ಇಂಟ್ರೆಸ್ಟ್. ಅಂದರೆ ನನಗಿಂತ ಅವರು ಸ್ಪೋರ್ಟಿವ್, ಆ್ಯಕ್ಟಿವ್. ಆ್ಯಕ್ಚುಲಿ ಅವ್ರು ಇಲ್ಲಿ ಇದ್ದಿದ್ರೆ ಈಗ ಬಂದಿಲ್ಲ ಊರಿಂದ, ಅವರೇ ಡ್ಯಾನ್ಸ್ ಮಾಡಿರೋರು ಮಕ್ಕಳ ಜೊತೆಗೆ. ಕರ್ಕೊಬರ್ಬೇಕಿತ್ತು ಅವ್ರನ್ನ. ಅಷ್ಟು ಆ್ಯಕ್ಟಿವ್ ಅವರು, ಅವರಿಂದ ಆ್ಯಕ್ಚುಲಿ. ಸೊ ನಿಮಗೆ ನಿಮ್ಮ ತಾಯಿ ಸ್ಫೂರ್ತಿ. ಸೊ ಮನೇಲೊಬ್ರು ಈ ಥರ ಸ್ಫೂರ್ತಿ ಇದ್ದರೆ ಖಂಡಿತವಾಗ್ಲೂ ಮಕ್ಕಳು ಯಾವುದಾದೊಂದು ಕ್ಷೇತ್ರದಲ್ಲಿ ಬೆಳೆದೇ ಬಿಡ್ತಾರೆ. ಹೌದು, ಖಂಡಿತ. ಸೂಪರ್. ಓಕೆ, ಸೋ ನೈಸ್. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಸುನೀತಾ. ನಿಮ್ದು ಲವ್ ಮ್ಯಾರೇಜಾ ಮೇಡಮ್? ಅರೇಂಜ್ ಮ್ಯಾರೇಜಾ? ಎಷ್ಟು ವರ್ಷ ಆಯ್ತು ಮದುವೆಗೆ? 26 ವರ್ಷ ಆಯ್ತು. 26 ವರ್ಷದ ಮಕ್ಕಳು? ಒಬ್ಬನೇ ಮಗ. ಒಬ್ಬನೇ ಮಗ. ಏನು ಮಾಡ್ತಿದ್ದಾರೆ? ಒಂದು ಇಂಜಿನಿಯರು ಎಲ್ಲ ಇದಾಯಿತು, ಇವಾಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಇಲ್ಲಿ ಬೆಂಗಳೂರಲ್ಲ? ಬೆಂಗಳೂರಲ್ಲಿದ್ದಾನ. ಓಕೆ. ಯಜಮಾನ್ರು? ನಾಗರಾಜ್. ಏನು ಮಾಡ್ತಿದ್ದಾರೆ? ಅವ್ರ ವ್ಯವಸಾಯನೇ. ವ್ಯವಸಾಯ. ನೀವೇನು ಅಂತ ಕರಿತೀರಲ್ಲ ಫುಲ್ ಪ್ರೀತಿಯಿಂದ ಲವ್ವಲ್ಲಿದ್ದಾಗ? ನಾಗು ಅಂತ ಕರಿತೀರಾ? ಬುಸ್ ಬುಸ್ ಅಂತ ಕರಿತೀರಾ?
ಹರಿ ಅಂತಾನೆ ಕರೆಯೋದು. ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ಇಲ್ಲ ನಮ್ದ್ರಲ್ಲ. ಅವ್ರೇನಂತ ಕರೀತಾರೆ? ಅವ್ರು ಸುನೀತಾ ಅಂತ ಕರೀತಾರೆ. ಸುನೀತಾ ಅಂತ ಕರೀತಾರ? ಓಕೆ ಸೂಪರ್, ಥ್ಯಾಂಕ್ ಯು ಮೇಡಮ್. ಅಕ್ಕ ಅಕ್ಕ ನಿಮ್ಮ ಹೆಸರು? ಅನ್ನಪೂರ್ಣಮ್ಮ. ಅನ್ನಪೂರ್ಣಮ್ಮ. ಸರ್ ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ನಮ್ದು ಈಗಲೇ ಭಾಳ ವರ್ಷ ಆಯ್ತು ಬಿಡ್ರಿ ಮದುವೆಗೆ. ಈಗಲೇ ನಮ್ದು ಈಗಲೇ 63ನೇ ವರ್ಷ ನಮಗೆ. ಈಗ ಮದುವೆಗೆ ಅಲ್ಲೇ ಭಾಳ ವರ್ಷ ಆಯ್ತು. ಮೊಮ್ಮಕ್ಕಳದಾರೆ, ಮರಿಮಕ್ಳದಾರೆ ನಮಗೆ. 3 ಹೆಣ್ಮಕ್ಳು, ಇಬ್ಬರು, ಒಬ್ಬ ಗಂಡು ಮಗ, 2 ಹೆಣ್ಮಕ್ಳು, 3 ಮಕ್ಕಳು. ಎಲ್ಲ ನಮ್ದಿನ್ನೇ ಮುಗಿತಾ ಬಂತಲ್ರಿ ಇನ್ನು. ಎಲ್ಲ ಅವರೇ ಫಿಕ್ಸ್ ಆಗಿ ಬಂದಿದ್ದಾರೆ, ಎಲ್ಲ ಹೇಳ್ತೀನಿ ನಾನು. ಯಜಮಾನ್ರು ಮೇಡಮ್? ಯಜಮಾನ್ರಲ್ರಿ. ಎಷ್ಟು ವರ್ಷ ಆಯಿತು? ಯಜಮಾನ್ರು ತೀರ್ಕೊಂಡು ಈಗಲೇ 21 ವರ್ಷ ಆಯ್ತಲ್ಲ. 21 ವರ್ಷ ಆಯ್ತು. ಹೆಸರು ಮೇಡಮ್ ಅವ್ರದ್ದು? ಗಂಗಾಧರಪ್ಪ. ಗಂಗಾಧರಪ್ಪ. ಓಕೆ ಸೂಪರ್, ಥ್ಯಾಂಕ್ ಯು ಮೇಡಮ್. ನಿಮ್ಮದು ಲವ್ ಮ್ಯಾರೇಜ್ ಅಲ್ವಾ? ಹೆಸರು? ಪಲ್ಲವಿ. ಪಲ್ಲವಿ. ಯಜಮಾನ್ರ ಹೆಸರು? ಸುನಿಲ್ ಕುಮಾರ್. ಸುನೀಲ್ ಕುಮಾರ್. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 2 ಮಂತ್ ಆಯಿತು. ಹೊಸದಾಗಿ ಮದುವೆ ಆಗಿರೋದು. ಹನಿಮೂನಿಗೆಲ್ಲಾದ್ರೂ ಹೋಗಿದ್ದೀರಾ? ಎಲ್ಲ ಹೋಗಿಲ್ಲ ಇನ್ನು. ಹೋಗಿಲ್ವಾ? ಹೋಗ್ತೀರಾ ಮುಂದಕ್ಕೆ? ಹೋಗ್ಬೇಕು ಮುಂದೆ. ಎಲ್ಲಿ ಹೋಗ್ಬೇಕು ಅಂತಿದ್ದೀರಾ? ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಮಾಡಬೇಕು. ಅಕ್ಕ 2 ತಿಂಗಳಾಯ್ತಂತ. ಇನ್ಯಾವ 1 ವರ್ಷ ಆದ್ಮೇಲೆ ಪ್ಲ್ಯಾನ್ ಮಾಡ್ತಾರೆ ಇವರು? ಅಲ್ಲ ಆದ್ರೂ ನಿಮ್ಗೆ ಎಲ್ಲಿ ಆಸೆ ಇದೆ ಹೋಗ್ಬೇಕು ಅಂತ? ಗೋವಾ. ಓ, ಗೋವಾಕ್ಕೆ. ಮದುವೆ ಆದ್ಮೇಲೆ ಯಾರಾದ್ರೂ ಗೋವಾಕ್ಕೆ ಹೋಗ್ತಾರಾ? ನಮ್ಮಂತ ಸಿಂಗಲ್ ಇದ್ದಾಗ ಗೋವಾಕ್ಕೆ ಹೋಗೋದು ಒಂದು ಅರ್ಥ ಇದೆ. ಸೊ 2 ವರ್ಷ ಆಯ್ತು ಮದುವೆಯಾಗಿ? ಸಾರಿ ಸರ್, 2 ತಿಂಗಳಾಯ್ತು. ಹೊಸದಾಗಿ ಮದುವೆ ಆಗಿದ್ದೀರಾ. ಸೊ ಹೆಂಗಿದೆ ವಾತಾವರಣ, ಜೀವನ, ಆ ಚೇಂಜ್ ಓವರ್, ಅಟ್ಮಾಸ್ಫಿಯರ್ ಎಲ್ಲ? ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ, ಖುಷಿಯಾಗಿದ್ದೀನಿ. ಚೆನ್ನಾಗಿ ನಡೀತಿದೆ ಅಂದರೆ? ಜೀವನ ಚೆನ್ನಾಗಿ ನಡೀತಿದೆ ಅಂದ್ರೆ? ಹ್ಞೂ. ಯಜಮಾನ್ರಲ್ಲಿದ್ದಾರೆ? ಮನೇಲಿದ್ದಾರೆ. ಈಗ ಮನೇಲಿ ತುಂಬ ಸಿಟ್ಟು ಕೋಪ ಇರ್ತಾರ? ಸ್ಟಾರ್ಟಿಂಗ್ ಎಲ್ಲಿ ಸಿಟ್ಟು ತೋರಿಸ್ತಾರೆ, ಎಲ್ಲ ಆಮೇಲೆ ಜೋರಿದ್ದಾರಲ್ಲ? ತುಂಬ ರೊಮ್ಯಾಂಟಿಕ್ ಮೇಡಮ್. ಇದ್ದಾರೆ. ಅದರಲ್ಲಿ ಸಿಟ್ಟಲ್ಲೂ ಇದ್ದಾರೆ. ಇವೆರಡರಲ್ಲಿದ್ದಾರಾ? ಸೂಪರ್, ಸೋ ನೈಸ್. ಮೇಡಮ್ ನಿಮ್ಮ ಹೆಸರು? ಚೇತನ ಅಂತ. ಚೇತನ. ಏನು ಮಾಡ್ಕೊಂಡಿದ್ದೀರಾ? ನಾನು ಇರೋದು ಸಾಗರದಲ್ಲಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ. ನಾನು ಶಿಕ್ಷಕಿಯಾಗಿದ್ದೀನಿ, ಸಂಸ್ಕೃತ ಟೀಚರ್ ಆಗಿದ್ದೀನಿ ಸರ್. ನೀವು ಸಂಸ್ಕೃತ ಟೀಚರಾ? ಸೊ ಇದೇನು ಯಾವ ಲಿಂಕ್ ಸಂಸ್ಕೃತ? ನಮ್ಮ ಫ್ಯಾಮಿಲಿ ಆ್ಯಕ್ಚುಲಿ ಸಂಸ್ಕೃತ ಫ್ಯಾಮಿಲಿ. ಸೇಮ್ ನಮ್ಮದು ಹಂಗೆ, ತುಂಬ ಸಂಸ್ಕೃತ ಫ್ಯಾಮಿಲಿ, ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ. ಯಜಮಾನ್ರ ಹೆಸರು? ಅರುಣ್ ಕುಮಾರ್. ಅರುಣ್ ಕುಮಾರ್. ಏನು ಮಾಡ್ಕೊಂಡಿದ್ದಾರೆ ಸರ್? ಎಲೆಕ್ಟ್ರಿಷಿಯನ್. ಎಲೆಕ್ಟ್ರಿಷಿಯನ್. ಮಕ್ಕಳು? ಮಗಳು ದೊಡ್ಡವಳು ಫಸ್ಟ್ ಇಯರ್ ಡಿಗ್ರಿ, ಮಗ 10th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡಾ? ಓಕೆ ಮೇಡಮ್. ನಿಮ್ಗೆ ಎಷ್ಟು ವರ್ಷ ಆಯ್ತು ಅಂದ್ರೆ ಮದುವೆಯಾಗಿ? 25ನೇ ವರ್ಷ ಸರ್ ಇದು. 25 ಇಯರ್ಸ್. ವೆರಿ ನೈಸ್, ಸೂಪರ್. ಓಕೆ, ಥ್ಯಾಂಕ್ ಯು. ಯಾರು ಮತ್ತೆ? ಅವ್ರಿಗೆ ಕೊಡಿ, ಅವರು ಸಂಬಂಧನಿಲ್ಲ ಅಂತ ನಿಂತಿದ್ದಾರೆ ಅಲ್ಲಿ. ಓಕೆ ಅಕ್ಕ, ನಿಮ್ಮ ಹೆಸರು? ಶಿಲ್ಪಾ. ಶಿಲ್ಪ. ಓಕೆ, ಶಿಲ್ಪ ಅವ್ರು ಏನು ಮಾಡ್ಕೊಂಡಿದ್ದಾರೆ? ಕೋರ್ಟಲ್ ವರ್ಕ್ ಮಾಡಿ. ಸೊ ಯಜಮಾನ್ರು? ಟೀಚರ್ ಇದ್ದಾರೆ ಸರ್, ಪ್ರೈಮರಿ ಸ್ಕೂಲ್ ಟೀಚರ್. ಎಲ್ಲಿ? ಇಲ್ಲಿ ಹಳ್ಳೂರು ಅಂತ ಇದೆ, ಒಂದು 15 ನಿಮಿಷದ ದಾರಿ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಯಾಗಿ? 6 ವರ್ಷ ಆಯ್ತು ಸರ್. 6 ವರ್ಷ ಆಯ್ತಾ? ನೀವೆಲ್ಲ ಹೋಗಿದ್ದೀರಾ ಮೇಡಮ್ ಹನಿಮೂನಿಗೆಲ್ಲ? ನಾವೆಲ್ಲೂ ಹೋಗಿಲ್ಲ. ಎಲ್ಲೂ ಹೋಗಿಲ್ವಾ? ಎಲ್ಲರೂ ಹೋಗ್ಬೇಕು ಅಂತ ಆಸೆ ಇದೆ ನಿಮಗೆ? ಈಗೇನಿಲ್ಲ ಸರ್ ಆಸೆ. ಅಲ್ಲ ಈಗೇನಂತ ಮಗುನ್ ತೋರಿಸಿ ಈಗೇನಿಲ್ಲ ಸರ್ ಆಸೆ ಅಂತ ನಂಗೆ. ಹೌದಾ? ಏನು ಹೆಸರು ಮಗಳದು? ಡಿಂಪಲ್ ಸರ್. ನಿತ್ಯ ಡಿಂಪಲಾ? ಡಿಂಪಲ್ ಇವಾಗ ನಿತ್ಯ ಅಂತ ಇಟ್ಟಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ. ಅಮ್ಮ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸುಧಾ. ಸುಧಾ. ಏನು ಮಾಡ್ಕೊಂಡಿದ್ದೀರಮ್ಮ? ನಾವು ಹೌಸ್ ವೈಫಾ? ಹೌಸ್ ವೈಫ್. ಯಜಮಾನ್ರು? ಯಜಮಾನ್ರು ಹೈಸ್ಕೂಲ್ ಟೀಚರ್ ಆಗಿದ್ರು, ಹೋದ ವರ್ಷ ರಿಟೈರ್ಡ್ ಆದ್ರಾ? ಓಕೆ, ಸಾರಿ ಸರ್. ಏನವ್ರ ಹೆಸರು? ದೇವೇಂದ್ರಪ್ಪ. ದೇವೇಂದ್ರಪ್ಪ. ನಿಮಗೆ ಮಕ್ಕಳು? 3 ಜನ ಸರ್. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ನಮ್ಮ ಮದುವೆಯಾಗಿ ಇಲ್ಲಿಗೆ 49 ಆಯ್ತು ಸರ್. 49? ನಿಮ್ದು ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಸರ್. ಅರೇಂಜ್ ಮ್ಯಾರೇಜ್. ಯಾರು ಅವರೇ ಬಂದಿದ್ರು ಫಸ್ಟ್ ನೋಡ್ಲಿಕ್ಕೆ ನಿಮ್ಮ? ಇಲ್ಲ, ರಿಲೇಷನ್ ಸರ್. ರಿಲೇಷನ್? ಆಲ್ಮೋಸ್ಟ್ ಇಲ್ಲ ರಿಲೇಷನ್ ಅಲ್ಲೇ ಮದುವೆ. ರಿಲೇಷನ್ ಸರ್. ಕೊಡ್ಬೇಕು ಮಾಡ್ಕೋಬೇಕು ಅಂತ ಮನಸ್ಸಿತ್ತು, ಮದುವೆ ಆಯ್ತು ಸರ್. ಯಾರು ನಿಮ್ಮ ಮನಸ್ಸಿತ್ತು? ಇಲ್ಲ, ಅಮ್ಮ ಅಪ್ಪಾಜಿಯರು ಸಂಬಂಧದಲ್ಲೇ ಕೊಡಬೇಕು ಅಂತ, ಹಾಗಾಗಿ ಅವ್ರಿಗೂ ಇಷ್ಟ ಆಯ್ತು, ನಮಗೂ ಇಷ್ಟ ಆಯ್ತು, ಮಾಡಿದ್ರು ಸರ್. ಮಕ್ಕಳು ಎಷ್ಟಂದ್ರೆ? 3 ಜನ ಸರ್. ಏನು ಮಾಡ್ಕೊಂಡಿದ್ದಾರೆ? ಒಬ್ನು ವೆಟರ್ನರಿ ಡಾಕ್ಟರ್ ಮಗ, ಒಬ್ಳು ಟೀಚರ್, ಒಬ್ಳು ಸ್ಕೂಲ್ ನಡೆಸ್ತಿದ್ದಾಳೆ. ಓ ಸೂಪರ್. ನಿಮ್ಮ ಹೆಸರು? ಚಿನ್ಮಯಿ. ಯಜಮಾನ್ರು ಏನು ಮಾಡ್ತಿದ್ದಾರೆ? 21 ಇಯರ್ಸ್. 21 ಇಯರ್ಸಾ? ಓ ಸಾರಿ. ಏನು ಓದ್ತಿದ್ದೀರಾ? ಡಿಗ್ರಿ ಫೈನಲ್ ಇಯರ್. ಡಿಗ್ರಿ ಫೈನಲ್ ಇಯರಾ? ಸೊ ನೀವು ಬರ್ತಾರೆ ಟೈಮಲ್ಲಿ ನೀವು ಕಲಿಸ್ತೀರಾ? ಕಲ್ತಿದ್ದೀನಿ. ನಿಮ್ಮ ಮಗಳ? ಓಕೆ. ಯಾವ ಕಾಲೇಜು? ನಾನು ಸಾಗರ ಓದಿದ್ದು. ಸಾಗರದಲ್ಲ? ಹೌದಾ? ಸೊ ಏನು ಡಿಗ್ರಿ ಆದಮೇಲೆ ಏನು ಮಾಡ್ತೀರಾ ನೆಕ್ಸ್ಟ್? ಏನು ಪ್ಲ್ಯಾನ್ಸ್ ಏನಿದೆ? ಜಾಬಿಗೆ ಹೋಗ್ತೀರಾ? ಜಾಬಿಗೆ ಹೋಗ್ತೀರಾ? ಓಕೆ, ಥ್ಯಾಂಕ್ ಯು. ಅಕ್ಕ, ನಿನ್ನ ಹೆಸರೇನಕ್ಕ? ಸಿಂಚನ. ಓಕೆ. ನೀವೇನು ಓದ್ತಿದ್ದೀರಾ?
ನಾನು ಸೆಕೆಂಡ್ ಇಯರ್ ಡಿಗ್ರಿ ಎಲ್ಲಿ? GMIT ದಾವಣಗೆರೆ. ಜೀವನ ದಾವಣಗೆರೆ. ಸೊ ನೆಕ್ಸ್ಟ್ ನಿಮ್ದೇನು ಪ್ಲಾನ್ ಇದೆ ಡಿಗ್ರಿ ಆದಮೇಲೆ? ಜಾಬ್ ಮಾಡಿದೆ ಅಂದರೆ ಮಾಸ್ಟರ್ ಡಿಗ್ರಿ ಜೊತೆಗೆ ಜಾಬ್ ಮಾಡ್ತೀರಾ? ಓಕೆ, ಸೂಪರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಅನನ್ಯ. ಅನನ್ಯ. ಏನು ಓದ್ತಿದ್ದೀರಾ? 9th. 9th ಸ್ಟ್ಯಾಂಡರ್ಡಾ? ಮಕ್ಕಳೆಲ್ಲ ತುಂಬ ಇದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ 9th ಆದಮೇಲೆ 10th. ನೋಡಿದ್ದಾನೆ ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂತ. 10th ಆದಮೇಲೆ PU. PU ಆದಮೇಲೆ ಸೆಕೆಂಡ್ ಓಹೋ, ಫಸ್ಟ್ PU ಆದಮೇಲೆ ಸೆಕೆಂಡ್ PU. ಹಂಗೆ. ಸೆಕೆಂಡ್ PU ಆದಮೇಲೆ ಡಿಗ್ರಿ. ಡಿಗ್ರಿ ಆದಮೇಲೆ ಮದುವೆ. ಓಕೆ, ನಿಮಗೆ ಭರತನಾಟ್ಯ ಅಂದರೆ ತುಂಬ ಇಂಟ್ರೆಸ್ಟ್, ಆಸಕ್ತಿ? ಅದೇ ಭರತನಾಟ್ಯಮೇ ಬೇಕು, ಬೇರೆ ವೆಸ್ಟರ್ನ್ ಇದೆ? ನನಗೆ ಇದರಲ್ಲೇ ತುಂಬ ಇಂಟ್ರೆಸ್ಟ್. ಇದರಲ್ಲಿ ತುಂಬ ಇಂಟ್ರೆಸ್ಟಾ? ಸೋ ನೈಸ್, ಸೂಪರ್, ಥ್ಯಾಂಕ್ ಯು. ಶೀಲಾ ಅಂತ. ಶೀಲಾ. ನಿಮ್ಮ ಯಜಮಾನ್ರ ಹೆಸರು? ಚಂದ್ರಶೇಖರ್. ನೀವು ಅವ್ರನ್ನ ಏನು ಅಂತ ಕರಿತೀರಾ? ಮಮ್ಮ ಅಂತ ಕರಿತೀವಿ. ಮಮ್ಮ? ಪ್ರೀತಿ. ಪ್ರೀತಿಯಿಂದ ಏ ಮಾಮ, ಮಮ್ಮ ಬನ್ನಿ ಮಮ್ಮ ಹಂಗೆ ಕರಿತೀರಾ? ಹಂಗೆ ಕರೀತೀವಿ. ಅವ್ರೇನಂತ ಕರೀತಾರೆ? ಅವರು ಶ್ರೀ ಅಂತ ಕರೀತಾರೆ. ಶ್ರೀ ಅಂತ. ಶ್ರೀ. ಓಕೆ, ಶ್ರೀ. ಓಕೆ, ಚೆನ್ನಾಗಿದೆ. ಮಕ್ಕಳು? ಮಗ ಒಬ್ಬನ ಮಗ ಇದ್ದಾನೆ. ಹೌದಾ? ಏನು ಓದ್ತಿದ್ದಾನೆ? ಅವು ಏನಿಲ್ಲ, ಇವಾಗ 19 ತಿಂಗಳು. 19 ತಿಂಗಳ. ಏನು ಕೆಲಸ ಮಾಡ್ತಾರೆ ಯಜಮಾನ್ರು? ಯಜಮಾನ್ರು ಹಸು ಕಟ್ಕೊಂಡಿದ್ದಾರೆ, ಓನ್ ಬಿಸ್ನೆಸ್. ಹೌದಾ? ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ನಮಗೆ ಇವಾಗ ನವೆಂಬರ್ 24ಕ್ಕೆ 3 ವರ್ಷ ಆಯ್ತು ರೀ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ನಿಮ್ಮ ಹೆಸರು? ಬನಶಂಕರಿ. ಮನಶಂಕರಿ. ನೋಡಿದೆ ಭಯಂಕರ ಡ್ಯಾನ್ಸ್ ಮಾಡ್ತಿದ್ರಿ. ನೀವು ಭರತನಾಟ್ಯಂ ಡ್ಯಾನ್ಸರಾ? ಕಲ್ತಿದ್ದೀನಿ, ಆಸಕ್ತಿ ಇದೆ. ನಾನು ಸ್ಕೂಲ್ ಟೀಚರ್ ದಾವಣಗೆರೆಯಲ್ಲಿ. ಹೌದಾ? ಅವಕಾಶ ಸಿಕ್ಕಾಗ ಮಾಡ್ತೀನಿ. ನೀವು ಎಲ್ಲಿ ಕಲ್ತಿರೋದು ಡ್ಯಾನ್ಸ್ ಎಲ್ಲ? ನನ್ನ ಮೊದಲಿಂದನೇ ಇಂಟ್ರೆಸ್ಟ್ ಇತ್ತು ನನಗೆ. ಹಿಂಗೆ ಇವ್ರು ನಮ್ಮ ಚಿಕ್ಕಮ್ಮ. ಚಿಕ್ಕಮ್ಮನ? ಹಾಂ, ಇವ್ರು ನಮ್ಮ ಚಿಕ್ಕಪ್ಪ. ಚಿಕ್ಕಮ್ಮ ನಮಸ್ತೆ. ಅವ್ರ ಜೊತೆಲೆ. ಅವರೇ ಕಲ್ಸಿರೋದಾ? ಮೇಡಮ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ. ಆ್ಯಕ್ಚುಲಿ ನನ್ನ ಮಗು ನೋಡ್ತಿದ್ದೆ, ಅವರು ನೋಡ್ತಿದ್ದೆ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಸೋ ನೈಸ್, ಸೂಪರ್. ಸೊ ನಿಮಗೂ ಸ್ಟೇಜ್ ಮೇಡಮ್ ಮದುವೆಗೆ? 6 ವರ್ಷ ಆಯ್ತು. 6 ವರ್ಷ ಆಯ್ತಾ? ಯಜಮಾನ್ರ ಹೆಸರು? ಚೇತನ್. ಚೇತನ್. ಏನು ಮಾಡ್ಕೊಂಡಿದ್ದಾರೆ? PU ಕಾಲೇಜ್ ಲೆಕ್ಚರರ್, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್. ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಚಾಯ್ಸ್ ಈಸ್ ಯುವರ್ಸ್, ನೀವು ಏನಾರು ಅನ್ಕೊಳ್ಳಿ. ಅಲ್ಲ, ಮದುವೆಗೆ ಇರೋದು ನೀವೇ ಅಲ್ವಾ? ನಾನೇ ಮದುವೆ ಆಗಿರೋದು. ಕರೆಕ್ಟ್ ಅಲ್ವಾ? ಅದೇ ಅಂದರೆ ಲವ್ ಮ್ಯಾರೇಜ್ ನನಗೆ ಡೌಟ್ ಆಗ್ತಿದೆ. ಇಲ್ಲ, ಅರೇಂಜ್ ಮ್ಯಾರೇಜ್ ಅಂತ ಯಾಕೆ ಅನ್ಕೊಳ್ಳಲ್ಲ, ಬರೀ ಲವ್ ಮ್ಯಾರೇಜ್ ಅಂತ ಯಾಕೆ? ಅದು ನನಗೆ ಲವ್ ಮ್ಯಾರೇಜ್ ಬೇಕು ಅಂತ. ನೀವು ಕತೆ ಕೇಳಬೇಕಲ್ವಾ, ಲವ್ ಸ್ಟೋರಿ, ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಸೊ ಇಲ್ಲಿ ಯಾರ್ದಿಲ್ವಾ? ಯಾರು ಲವ್ ಮ್ಯಾರೇಜ್ ಇಲ್ವಾ? ಅಕ್ಕ ನಿಮ್ಮದು ಅರೇಂಜಾ? ಮದುವೆ ಆದಮೇಲೆ ಅದಿದೆ. ಮದುವೆ ಆದಮೇಲೆ ಅದಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಿಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್. ರೂಪಾ. ಯಜಮಾನ್ರ ಹೆಸರು? ನಾಗರಾಜ್. ನಾಗರಾಜ್ ಅವ್ರು ಏನು ಮಾಡ್ತಿದ್ದಾರೆ? ವೆಟನರಿ ಇನ್ಸ್ಪೆಕ್ಟರ್. ಹೌದಾ? ಸೂಪರ್. ಮಕ್ಕಳು? 2 ಗಂಡು ಮಕ್ಕಳು. ಏನು ಮಾಡ್ತಿದ್ದಾರೆ? BMS ಮಾಡ್ತಾನೆ ದೊಡ್ಡನು, ಸಣ್ಣನು ವೆಟನರಿ ಮಾಡ್ತದಾನೆ ಏನು ಹೆಸರು? ಬೆಂಗಳೂರಲ್ಲಿ. ದೊಡ್ಡನು ಮನೋಜ್, ಸಣ್ಣನ ಹೆಸರು ಮಂಜುನಾಥ್. ಮಂಜುನಾಥ್. ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ? 25 ವರ್ಷ. 5 ವರ್ಷ ಆಯ್ತು. ಸೊ ಯಾವ ವಯಸ್ಸಲ್ಲಿದ್ದಾಗ ನೀವು ಮದುವೆ ಆದ್ರಿ? ನನಗೆ 23 ವರ್ಷ ಆಗಿತ್ತು. 23 ವರ್ಷ ಆಗಿತ್ತಾ? ಓಕೆ. ನಿಮ್ಮಲ್ಲಿ ಅತ್ತೆ ಇದ್ದಾರಾ? ಹ್ಞೂ ರೀ, ಅತ್ತೆ ಇದಾರೆ. ಅತ್ತೆ ಇದ್ದಾರಾ? ನೀವೇನು? ಅತ್ತೆ, ಅಮ್ಮ, ಹಾಂ, ಅಮ್ಮ, ಅತ್ತೆ, ಹಂಗೆ ನಮ್ದು ಉಲ್ಟಾ. ಅಮ್ಮನೇ ಎಲ್ಲ ರೆಡಿ ಮಾಡಿ ಕಳಿಸಿದ್ರು. ಎಲ್ಲ ಅಡುಗೆ ಇನ್ನೊಂದು ಮತ್ತೊಂದು ಎಲ್ಲ ರೆಡಿ ಮಾಡಿ ಕಳಿಸಿದ್ರು. ಅತ್ತೆ ಅಮ್ಮ ಆಗ್ಬಿಟ್ಟಾರೆ. ಹೌದಾ? ಸೊ ಅತ್ತೆ ಆಗಿದ್ರೆ ತುಂಬಾ ಕಂಫರ್ಟೇಬಲ್, ತುಂಬಾ ಇನ್ನು ಅಮ್ಮನ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಹೆದರಿಕೆ, ಅತ್ತೆ ಹತ್ರಕ್ಕೆ ಹೋಗಕ್ಕೆ ಆರಾಮಾಗಿ ಖುಷಿ. ಒಂದಷ್ಟು ಫ್ರೆಂಡ್ಲಿ ಇದ್ದಾರೆ ಅಂತ ಆಯ್ತು ಅತ್ತೆ. ಅಲ್ಲ, ಅವರು ನಿಧಾನಕ್ಕೆ ಇರ್ತಾರೆ. ಅಮ್ಮಗೆ ಎಲ್ಲ ಕೆಲಸ ಮಾಡಕ್ಕು. ಅತ್ತೆ ಎಲ್ಲ ಮ್ಯಾನೇಜ್ ಅವರೇ. ಅವರು ಸೊಸೆಗಷ್ಟು ಕೆಲಸ ಕೊಡಬಾರ್ದು, ನಾನು ಒಂಚೂರು ಕೈ ಹಾಕಿ ಮಾಡ್ತಾರೆ. ಈಗಲೂ ಮಾಡ್ತಾರೆ. ಹೆಚ್ಚು ಕಮ್ಮಿ ನಿಮ್ಮ ಅತ್ತೆಗೊಂದು 85 ವರ್ಷ ಅವರಿಗೆ. ಈಗಲೂ ಮಾಡ್ತಾರೆ. ಈಗಲೂ ಅವ್ರ ಅಡುಗೆನೇ ಮಾಡ್ಕೊಂಡು ಊಟ ಮಾಡ್ತಾರೆ. ಅತ್ತೆ ಮಾವ ಇಬ್ಬರು ಹೋದಾರೆ. ಮಾವಿಗೆ 93 ವರ್ಷ, ಅತ್ತಿಗೆ 82 ವರ್ಷ. ಅತ್ತೆ ಹೆಸರೇನು? ಗಂಗಮ್ಮ. ಹಾಲಪ್ಪ ಮಾವನ ಹೆಸರು. ಸೂಪರ್. ಓಕೆ ಮೇಡಮ್, ಥ್ಯಾಂಕ್ ಯು. ಹಲೋ 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 ಹೇಳಿ. ಹಾಂ ಹೇಳಿ, ನಿಮ್ಮ ಹೆಸರು ಹೇಳಿ. ಹಲೋ. ನನ್ನ ಹೆಸರು ತೇಜಸ್ವಿನಿ ಅಂತ. ತೇಜಸ್ವಿನಿ. ಯಜಮಾನ್ರ ಹೆಸರು? ಸಿದ್ದಪ್ಪ ಅಂತ. ಸಿದ್ದಪ್ಪ. ಏನು ಮಾಡ್ತಿದ್ದಾರೆ ಸಿದ್ದಪ್ಪ ಅವರು? ಮನೆ ಕಟ್ಟೋ ಮೇಸ್ತ್ರಿ ಸರ್. ಮನೆ ಕಟ್ಟು ಮೇಸ್ತ್ರಿ. ಚೆನ್ನಾಗಿ ಹೇಳಿದ್ರು ಅವರು. ಸೂಪರ್. ಓಕೆ. ನಿಮ್ಗೆ ಎಷ್ಟು ಆಯ್ತು ಮೇಡಮ್ ಮದುವೆಗೆ? ಈ ಮಂತಿಗೆ 12 ವರ್ಷ ಆಯ್ತು ಸರ್. ಈ ಮಂತ್ ಈ ತಿಂಗಳಿಗೆ 12 ವರ್ಷ ಆಯ್ತಾ? ಸೊ 12 ವರ್ಷ ಜೀವನ ಹೆಂಗಿತ್ತು ಮೇಡಮ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಏನಾದ್ರು ಚೇಂಜಸ್ ಆಯ್ತಾ ಏನಾದ್ರು ಜೀವನದಲ್ಲಿ? ಅಂದರೆ ನನಗೆ ಅತ್ತೆ ಮಾವ ಯಾರೂ ಇಲ್ಲ ಸರ್. ನಾನು ನಮ್ಮ ಮನೆಯವ್ರು ಇಬ್ಬರೇ. ಹಾಂ.
ಯಾರೂ ಇಲ್ಲ, ಹಂಗಾಗಿ ಚೆನ್ನಾಗಿದೆ ಅನಿಸುತ್ತೆ. ಆದರೆ ನಮಗೆ ಅನಿಸುತ್ತೆ ಅತ್ತೆ ಮಾವ ಇರಬೇಕಿತ್ತು, ಒಬ್ಬರು ಇರಬೇಕು ಮನೆಗೆ ತಿದ್ದಿ ಬುದ್ಧಿ ಹೇಳೋರು, ದೊಡ್ಡವ್ರು ಯಾರಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಈಗಿನ ಹುಡುಗರಿಗೆಲ್ಲ ಬೇಡ ಅನಿಸುತ್ತೆ, ಬಟ್ ನಮಗೆ ಬೇಕಿತ್ತು ಅಂತ ಬೇಕಿತ್ತು ಅನ್ಸುತ್ತಾ? ಸೊ ಈಗಿನ ಹುಡುಗರಿಗೆ ಬೇಡ ಅನ್ಸುತ್ತೆ, ಬೇಡ ಅನಿಸುತ್ತೆ. ಅಲ್ಲ ಈಗ ಎಲ್ಲರೂ ಇಬ್ಬರೇ ಜೊತೆಗಿರ್ಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಮಕ್ಕಳು ಎಲ್ಲ ಆದಮೇಲೆ ಒಂದು ಲೆವೆಲಿಗೆ ಬೇಕು ಅನಿಸುತ್ತೆ ಸರ್, ಮಕ್ಕಳು ಮೇಂಟೈನ್ ಮಾಡಿ. ಮೇಂಟೈನ್ ಮಾಡಿ, ಹೌದು ಮಕ್ಕಳು ನೋಡ್ರಿ. ಎಷ್ಟು ಮಕ್ಕಳು ಮೇಡಮ್? ಇಬ್ಬರು ಹೆಣ್ಮಕ್ಳು ಸರ್. ನನಗೆ ಯೋಗನೇ ಆದ್ಯ ಅಂದ್ಬಿಟ್ಟು ಇಲ್ಲೇ ಕ್ಲಾಸಿಗೆ ಬರ್ತಾಳೆ, ಸಂಗೀತ ಭರತನಾಟ್ಯ ಎರಡಕ್ಕೂ ಹಾಕಿದ್ದೀನಿ. ಹೌದಾ? ನಿಮ್ಮ ಯಜಮಾನ್ರು ಹೆಂಗೆ ಮೇಡಮ್, ಜೋರಿದಾರ ಪಾಪ ಇದ್ದಾರಾ? ಜೋರು ಸರ್. ಜೋರು ಸರ್. ಬೈತಾರ ಮನೆಯಲ್ಲಿ? ಹೌದಾ? ಬೈತಾರೆ ಸರ್. ಯಾವ್ದಕ್ಕೆ ಜಾಸ್ತಿ ಬೈತಾರೆ ಮೇಡಮ್? ಏನು ಮಾಡಿದ್ರೆ ಜಾಸ್ತಿ ಬೈಯೋದು? ಏನಿಲ್ಲ ಸರ್, ಸ್ವಲ್ಪ ಕೆಲಸ ನೀಟಾಗಿ ನಿಧಾನ ಮಾಡ್ಕೊತೀನಲ್ಲ, ಬೇಗ ಬೇಗ ಫಾಸ್ಟಾಗಿ ಮಾಡು, ಪಟ್ಪಟ್ ಮಾಡು ಅಂತ ಕಂಫರ್ಟಾಗಿ ಮಾಡು, ಅದಕ್ಕೆ ಬೈತಾರೆ. ಸೂಪರ್, ಬೈಬೇಕು ನಿಮಗೆಲ್ಲ, ಹಂಗೆ ಆಗಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಸುಷ್ಮಾ ಅಂತ. ಸುಷ್ಮಾ ಅಂತ. ಹೆಸರು ಸುಷ್ಮಾ ಅಂತ? ಸುಷ್ಮಾ. ಸುಷ್ಮಾ ಅಷ್ಟೇ. ಓಕೆ, ಮದುವೆ ಇದೆ ಮೇಡಮ್? ಇಲ್ಲ ಆಗಿಲ್ಲ. ಇಲ್ಲ ಆಗಿಲ್ವಾ? ಯಜಮಾನ್ರ ಹೆಸರು? ಮದ್ವೆನೇ ಆಗಿಲ್ಲ, ಯಜಮಾನ್ರಲ್ಲಿ. ನನಗೆ ಕೇಳ್ಕೊಂಡು ಬಂದೆ ಅಲ್ವಾ, ಅದು ಕೊಂಚೂರು ಕನ್ಫ್ಯೂಷನ್ ಆಯ್ತು. ಸೊ ಎಷ್ಟು ಮೇಡಮ್ ಈಗ ನಿಮ್ಗೆ ಎಷ್ಟು ವಯಸ್ಸು? 22. 22. ಸೊ ಇನ್ನೂ ಟೈಮ್ ಇದೆ, ಬೇಜಾನ್ ಟೈಮ್ ಇದೆ ಅಲ್ವಾ? ಇಷ್ಟು ದುಃಖದಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಕೆಲಸ ಮಾಡೋದು ಏನ್ ಮಾಡಬೇಕು? ಕರೆಕ್ಟ್ ನೋಡಿ, ದುಃಖ ಅವ್ರು ಅದು ಬೇರೆ ಅವ್ರು ನಿಲ್ಲಕ್ಕಾಗ್ತಿಲ್ಲ, ಕಂಬಕ್ಕೆ ತಲೆ ಇಟ್ಟು ಯಾರೋ ಹೇಳ್ತಾರಂತ ಮದುವೆ ಆಗ್ಬಾರ್ದು ಸರ್, ನಮಗೆ ಅನ್ನಿಸ್ಬೇಕು. ಓಕೆ, ನೀವು ಮದುವೆ ಹುಡುಗ ಹೆಂಗಿರ್ಬೇಕು ಅಂತ ನಿಮ್ಮ ಆಸೆ? ನನ್ನ ಕರಿಯರಿಗೆ ಸಪೋರ್ಟ್ ಮಾಡಂಗಿದ್ರೆ ಸಾಕು, ಹೆಂಗಾದ್ರೂ ಅಷ್ಟೇ, ಬೇರೆ ಹೆಂಗಾದ್ರೂ ಇರಲಿ, ಹೆಂಗಾದ್ರೂ ತೊಂದರೆ ಇಲ್ಲ, ಹೆಂಗಿದ್ರು ತೊಂದರೆ ಇಲ್ಲ, ಸಪೋರ್ಟಿವ್ ಆಗಿದ್ರೆ ಸಾಕು. ಸೊ ಏನು ನಿಮ್ಮ ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್. ಹೌದಾ? ಎಲ್ಲಿ ಥಿಯೇಟರ್ ಮಾಡಿ? ನೀನಾಸಮಲ್ಲಿ. ನೀವು ನೀನಾಸಮ? ಸಾರಿ, ಎಷ್ಟನೇ ಇಯರ್ ಪಾಸ್ ಔಟು? 1920. 2019-20? ಸೂಪರ್. ಸೊ ಆದಮೇಲೆ ಏನು ಮಾಡಿದ್ರಿ ನೀನಾಸಮ ಪಾಸ್ ಔಟ್? ಅದಾದಮೇಲೆ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡೆ, ಜೊತೆಗೆ ಥಿಯೇಟರ್ ವರ್ಕ್ಸಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀನಿ, ಡಯಾಲಿಸಿಸ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಹೀಗೆ ಯಾವುದಾದ್ರೂ ನಾಟಕಗಳು ಏನಾದರೂ ಇದ್ರೆ ನಾಟಕ. ಬಟ್ ನೀನಾಸಮ ಮುಗಿಸ್ಕೊಂಡು ಬಂದಮೇಲೆ ಒಂದು ಇಂಟ್ರೆಸ್ಟ್ ಏನಿದ್ರು ಆ ಕಡೆನೇ ಇರುತ್ತೆ, ಆ್ಯಕ್ಟಿಂಗ್ ಬೇಸ್. ಸೊ ಅದ್ರ ಜೊತೆ ವರ್ಕ್ ಹೆಂಗೆ? ಫಿನಾನ್ಷಿಯಲಿ ಬೇಕಾಗತ್ತಲ್ಲ, ಸ್ಟೇಬಲ್ ಆಗಿದ್ದೀವೋ ಇಲ್ವೋ ಅದನ್ನು ನೋಡ್ಕೋಬೇಕಲ್ವಾ. ದುಡಿತಾ ಇದ್ದೀವಿ ಅಂದರೆ ಅದ್ರ ಜೊತೆ ಅದನ್ನು ಮಾಡಿದ್ರೆ ಏನು ತಪ್ಪಿಲ್ಲ. ಬಟ್ ಕಾಡ್ತಿರಲ್ವಾ? ಖಂಡಿತವಾಗ್ಲೂ ಫುಲ್ ಟೈಮ್ ಅದಕ್ಕೆ ಫ್ಲೆಡ್ಜ್ ಆಗಿರಕ್ಕೆ ಆಗ್ತಿಲ್ಲ, ಅದಕ್ಕೋಸ್ಕರನೇ ಅಂತ ಅನ್ಸುತ್ತೆ. ಬಟ್ ಫ್ಯಾಮಿಲೀಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಲ್ಲ, ಆ ಕಡೆಗೂ ಯೋಚನೆ ಮಾಡಬೇಕಾಗತ್ತೆ. ಸೂಪರ್. ಹೌದಾ? ಯಾವ್ದಾರು ಒಂಚೂರು ಹಾಡಿ ಅಲ್ವ? ಪರವಾಗಿಲ್ಲ, ಪ್ಲೀಸ್ ಹಾಡಿ. ಹಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ, ಹಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ, ಒಲಿದವನೇ ನಲಿದವನೇ ಹೃದಯವನೇ ಗೆಲಿದವನೇ, ಒಲಿದವನೇ ನಲಿದವನೇ ಹೃದಯವನೇ ಗೆಲಿದವನೇ, ಘಾಸಿಯಾಗಿ ಹೇನೋ ನಾನಾ ಮದನ ಮರೆತಿರಲಾರೆ ನಿನ್ನ, ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ. ಯಾರು ಮೇಡಮ್ ಅವನು? ಥಿಯೇಟರ್, ರಂಗಭೂಮಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಆಡ್ತೀರಾ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಶಾಂತ ಸುರೇಶ್. ಶಾಂತ ಸುರೇಶ್. ನೀವು ಆಡ್ತೀರಾ ಮೇಡಮ್? ಇಲ್ಲ ಸರ್. ಇಲ್ವಾ? ಡ್ಯಾನ್ಸ್ ಮಾಡ್ತೀರಾ? ಭರತನಾಟ್ಯಂ ಟೀಚ್ ಮಾಡ್ತೀವಿ. ನೀವು ಟೀಚರಾ? ಎಲ್ಲಿ ಟೀಚ್ ಮಾಡ್ತೀವಿ? ಇಲ್ಲ, ಸ್ಟೆಲ್ಲಾ ಮಾರಿ ಸ್ಕೂಲಲ್ಲಿ ಸರ್. ಹೌದಾ? ನಿಮ್ಮ ಯಜಮಾನ್ರ ಹೆಸರು? ಸುರೇಶ್ ಹೊಸ್ಕೇರಿ ಅಂತ. ಅವರು ಕೌನ್ಸಿಲರ್ ವಿತ್ ಸೋಷಿಯಲ್ ವರ್ಕರ್ ಸರ್. ಹೌದಾ? ಸೊ ನಿಮ್ದು ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆ? 19 years ಆಯ್ತು ಸರ್. 19 years ಆಯ್ತಾ? ಸರ್. ಸೊ ಸ್ಕೂಲ್ ಫೀಲ್ಡಿಗೆ ಹೋಗಿ ಎಷ್ಟು ವರ್ಷ ಆಯ್ತು? ಸ್ಕೂಲ್ 22 years ಆಯ್ತು ಸರ್. 22 years ಆಯ್ತಾ? ಸರ್. ಸೊ ಹೆಂಗಿದೆ ಮೇಡಮ್, ಸ್ಟೂಡೆಂಟ್ಸ್ ಎಲ್ಲ ಹೆಂಗಿದ್ದಾರೆ? ತುಂಬ ಚೆನ್ನಾಗಿದ್ದಾರೆ ಸರ್. ನಂಗೆ ತುಂಬ ಅಕ್ಸೆಪ್ಟ್ ಮಾಡಿ ಒಪ್ಕೊಂಡಿರೋಂಥ ವೃತ್ತಿ ಸರ್.
ಅದರಲ್ಲಿ ಬೇರೆ ವೃತ್ತಿಗಿಂತ ಟೀಚರ್ ವೃತ್ತಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಸರ್. ಏಕೆಂದರೆ ಮಕ್ಕಳು ಒಂದು ಅಚೀವ್ ಮಾಡಿ ನಮ್ಮ ಎದುರಿಗೆ ಬಂದು ಇವರು ನಮ್ಮ ಟೀಚರ್ ಅಂತ ಹೇಳಿದಾಗ ನಮಗೆ ಆ ಮಕ್ಕಳ ಸಕ್ಸಸ್ ನೋಡಿಬಿಟ್ಟು ನಮ್ಮ ಯಶಸ್ಸನ್ನು ಅವರಲ್ಲಿ ಕಾಣ್ತೀವಿ ಸರ್ ನಾವು. ನನಗೆ ತುಂಬ ಖುಷಿ ಆಗುತ್ತೆ. ಈ ಜಾಬು ನನಗೆ ಭಾಳ ಖುಷಿ ಮತ್ತು ಹೆಮ್ಮೆಯನ್ನು ತಂದುಕೊಡುತ್ತೆ. ನಾವೆಲ್ಲೇ ಇದ್ದರೂ ಕೂಡ ನಮ್ಮ ಮಕ್ಕಳು ಬಂದು ವಿಶ್ ಮಾಡ್ತಾರೆ ಸರ್. ಅದು ನಮಗೆ ಅವ್ರು ಏನೇ ಕೊಡದೇ ಇದ್ದರೂ ಅದೊಂದು ವಿಶ್ಶು ನಮಗೆ ಭಾಳ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನಮಗೊಂಥರ ಹೆಮ್ಮೆ ಅನಿಸುತ್ತೆ ಸರ್. ಯಾಕೆಂದ್ರೆ ನಾನು ಓದಿಸಿರೋಂಥ ಮಕ್ಕಳು ತುಂಬ ಅಚೀವ್ ಮಾಡಿದ್ದಾರೆ ಸರ್. ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ಹೌದಾ? ಹೌದು ಸರ್. ಅವರೆಲ್ಲ ಬಂದು ಮಾತಾಡ್ಸಿದಾಗ ನಮಗೆ ಭಾಳ ಖುಷಿ ಆಗುತ್ತೆ. ಅವರ ಅಚೀವ್ಮೆಂಟನ್ನು ಹೇಳಿದಾಗ ನಾನೇ ಅಚೀವ್ ಮಾಡಿದಷ್ಟು ಖುಷಿ ಆಗುತ್ತೆ ಸರ್. ಸೂಪರ್ ಮೇಡಮ್, ಸೂಪರ್. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಇಷ್ಟೊತ್ತು ಮಾತಾಡಿ ನಂಗಂತೂ ತುಂಬ ಸುಸ್ತಾಯಿತು. ನಿಮ್ಮ ನಡಿಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ರಿ ಇವತ್ತು? ಹಾಲು ಹೋಳಿಗೆ. ಹಾಲು ಹೋಳಿಗೆ. ಇವ್ರಿಗೆ ಯಾರಿಗೆ ಕೊಡಬೇಡಿ, ಬನ್ನಿ ನಾವಿಬ್ಬರು ಹಂಗೆ ಹೋಗುವ. ಓಕೆ, ಇವತ್ತು ನಮ್ಮ ನಡಿಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ ಮೇಡಮ್? ಹಾಲು ಹೋಳಿಗೆ ಅಂತ ಹೇಳಿ ಸರ್. ಹಾಲು ಹೋಳಿಗೆ? ಹೌದು ಸರ್, ಮಲೆನಾಡು ಸ್ಪೆಷಲ್ ಹಾಲು ಹೋಳಿಗೆ. ರೆಗ್ಯುಲರ್ ಮಾಡ್ತಿರ್ತೀರಾ ನೀವು? ಸ್ವಲ್ಪ ಕಡಿಮೆ, ವಿಶೇಷ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡ್ತೀವಿ ಸರ್. ಹೌದಾ? ಓಕೆ, ಮೊದಲನೇದಾಗಿ ಏನು ಮಾಡಬೇಕಾಗಾದ್ರೆ? ಹಾಲು ಹೋಳಿಗೆಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಹಸಿ ಕಾಯಿ, ತೆಂಗಿನ ತುರಿ, ಎಳ್ಳು, ಗಸಗಸೆ, ಬೆಲ್ಲ, ಏಲಕ್ಕಿ ಪುಡಿ ಅಷ್ಟೇ. ಅದಕ್ಕೆ ಪೂರಿ ಮಾಡ್ಕೋಬೇಕು. ಗೋಧಿ ಹಿಟ್ಟಲ್ಲಿ ಪೂರಿ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸರ್. ಮೊದಲಿಗೆ ಎಳ್ಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಎಳ್ಳನ್ನು ಫ್ರೈ ಮಾಡಬೇಕಂತೆ. ನಾನು ಗಸಗಸೆ ಹಾಕಿದ್ದೀನಿ. ಗಸಗಸೆ ಅದು ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಅದನ್ನ ಜಾಸ್ತಿ ಫ್ರೈ ಮಾಡಬಾರ್ದು, ಅದು ಸೀದೋಗ್ಬಿಡುತ್ತೆ. ಅದು ಸೈಜ್ ಇರೋದೇ. ಈಗ ಬೆಲ್ಲ ಕಾಯಕ್ಕೆ ಇಟ್ಕೊಳ್ತೀನಿ. ಬೆಲ್ಲಕಾಯಿ. ಸೊ ಬೇರೆ ಏನೆಲ್ಲ ಸ್ಪೆಷಲ್ ಮಾಡ್ತೀರಿ ಮೇಡಮ್ ನಿಮ್ಮ ಊರಲ್ಲಿ? ಇದೊಂದು ಓಕೆ, ಗೊತ್ತಾಯ್ತು. ಅಕ್ಕಿ ರೊಟ್ಟಿ, ಥರ ಥರದ ತರಕಾರಿ ಪಲ್ಯಗಳು ನಮ್ಮಲ್ಲಿ ಸ್ಪೆಷಲ್. ಮತ್ತೆ ಇನ್ನೊಂದು ಮಾಡ್ತಾರಲ್ಲ ಬೆಳಿಗ್ಗೆ ತಿಂಡಿಗೆ, ರಿಂಗ್ ಥರ ಇರುತ್ತೆ, ಬೇಳೆ ವೈಟ್ ಇದು. ಹಾಂ ಸರ್, ಹಾಲ್ಗರ್ಗಿ ಅಂತ ಮಾಡ್ತೀವಿ. ಓಕೆ ಓಕೆ ಓಕೆ, ತುಂಬ ಚೆನ್ನಾಗಿರುತ್ತೆ ಅದು. ನೀವು ಆವಾಗಲೇ ತಿಂಡಿಗೆ ತಿಂದ್ರಲ್ವಾ ವಡೆ? ಯಾವ ವಡೆ ತಿಂದಿರ್ಬೋದು ಹೇಳಿ? ಸಬ್ಬಕ್ಕಿ ವಡೆ ಅಲ್ಲ. ಏನು ಹಾಕಿರ್ಬೋದು? ಏನೇನು ಹಾಕಿರ್ಬೋದು? ಸಬ್ಬಕ್ಕಿ ಹಾಕಿತ್ತು ಮೇನ್. ಅದಕ್ಕೆ ಮೀನಾ? ಅವಲಕ್ಕಿ. ಮೀನ್ ಎಣ್ಣೆ, ಅದು ಕಾಯಿಸ್ಲಿಕ್ಕೆ ಎಣ್ಣೆ ಬೇಕಲ್ವಾ ಅದಕ್ಕೆ? ನಿಮ್ಮ ಊರಿಗೆ ಹೋಗ್ಬೇಡಿ. ಅವಲಕ್ಕಿ ವಡೆ ಅದು. ಅವಲಕ್ಕಿ ವಡೆ. ದೋಸೆನೂ ಸ್ಪೆಷಲ್ ಇತ್ತು, ತಿಂದಿದ್ದ ದೋಸೆ. ಅಲ್ಲ ಇದು ಗೋಧಿ ದೋಸೆ. ಹಲಸಿನ ದೋಸೆ. ಅದು ಹಲಸಿನ ಹೌದು, ಅದಕ್ಕೆ ಹಲಸಿನ ಹಣ್ಣು ಮಿಕ್ಸ್ ಮಾಡಿರೋದಲ್ಲ? ಹೌದು, ಅಕ್ಕಿಗೆ. ಒಂದು ಗಾರಿಗೆ ಅಂತ ಮಾಡಲ್ವ ಇಲ್ಲಿ? ಗಾರಿಗೆ ಮಾಡ್ತೀವಿ ಸರ್. ಇದನ್ನು ಅಷ್ಟರೊಳಗೆ ಬೆಲ್ಲ ಕಾಯೋ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀವಿ. ಸುಂದರ ದೇಹಕ್ಕೂ ತಂಪಾಗಿರುತ್ತೆ ಅನಿಸುತ್ತೆ ಅಷ್ಟೆಲ್ಲ. ಗಸಗಸೆ ಎಲ್ಲ ಹಾಕಿ, ಗಸಗಸೆ, ಏಲಕ್ಕಿ, ಎಳ್ಳು ಎರಡು ಕೂಡ ತಂಪೆ. ಸೊ ಮಿಕ್ಸಿಲಿ ಎಲ್ಲ ಮಿಕ್ಸ್ ಆಗಿ ರೆಡಿ ಇದೆ. ಸೊ ನೆಕ್ಸ್ಟ್ ಇದನ್ನು ಸೋಸಬೇಕು. ಬೆಲ್ಲ ಕಾಸಿದೀವಲ್ಲ ಅದಕ್ಕೆ ಸೋಸಬೇಕು. ಹಾಲಷ್ಟೇ ಹಾಕಬೇಕು. ಅದು ಹಾಲಷ್ಟೇ ಹಾಕಿದರೆ ಟೇಸ್ಟ್ ಬರುತ್ತೆ. ಹಾಲು ರೆಡಿ ಆಗಿದೆ ಸರ್ ಇದು. ಮಿಕ್ಸ್ ಮಾಡ್ತೀನಿ ಅದಷ್ಟೇನಾ? ಪೂರಿ ಅದರೊಳಗೆ ಅದ್ದಿ ಬಡಿಸೋದು. ಪೂರಿ ಅದರೊಳಗೆ ಡಿಪ್ ಮಾಡಬೇಕು. ಹೌದು ಸರ್. ಪೂರಿ ಇದೆಯಲ್ಲ, ಹೀಗೆ ಡಿಪ್ ಮಾಡಿ ಬಡಿಸೋದು ಅಷ್ಟೇ ಸರ್. ಬೇಕು ಅಂದರೆ ಹಾಲು ಜೊತೆಗೆ ಇಟ್ಕೊಂಡು ತಿನ್ಬೋದು ಸರ್. ಹಾಗೆ ತಿನ್ನು, ಇನ್ನೇನು ನೋಡ್ಬಿಡಿ ಸರ್. ಖಂಡಿತ 4 ಪೂರಿ ಕೊಟ್ಟಿದ್ದೆ, ಹಂಗೆ ನಾನು ಡಿಪ್ ಮಾಡಿ ತಿಂದು ನೋಡಿ ಸರ್, ಟೇಸ್ಟ್ ನೋಡಿ. ಪೂರಿ ಆಲ್ರೆಡಿ ಮಾಡಿರೋದ್ರಿಂದ ಸ್ವಲ್ಪ ಇದಾಗಿದೆ. ಸೊ ಹೋಳಿಗೆ ಹಾಲು ರೆಡಿಯಾಗಿದೆ. ಸೊ ಇದನ್ನೀಗ ತಿನ್ನೋದು ಸಮಯ. ಸೊ ಜಾಸ್ತಿ ಕಟ್ ಮಾಡಿ ಎಲ್ಲ ತಿನ್ನೋ ಸ್ಟೈಲ್ ಎಲ್ಲ ನಮ್ಮದು. ಆಯಿತು ಸರ್. ಸೈಜು ಸಣ್ಣದೇ ಇದೆ ತಗೋ. ಅದ್ಭುತ. ಹಾಲು ಬೇಕಾದ್ರೆ ಕುಡಿಬೋದು ಜೊತೆಗೆ ಹಂಗೆ. ಬರೀ ಒಂದಲ್ಲೆಲ್ಲ ಗೊತ್ತಾಗುತ್ತೆ ಎಷ್ಟು, ಅದಕ್ಕೊಂದು 2 ತಿನ್ನುವ ಅಂತ. ಎಷ್ಟು ಎಪಿಸೋಡ್ ಮಾಡಿದ್ವಿ,
ಸೊ ಈ ಡಿಶ್ಶು ಒಂದು ಯುನೀಕ್ ಆಗಿರೋ ಡಿಶ್ಶು. ಸೊ ತುಂಬ ಸಿಂಪಲ್ ನೋಡಿ, ಇದು ಮಲ್ನಾಡು ಸ್ಪೆಷಲ್ ಅಲ್ಲ, ತುಂಬ ಸಿಂಪಲ್. ನಮ್ಮ ಕಡೆ ಬೆಂಗಳೂರಲ್ಲಿ ಬಂದು ಸಿಗೋದು ಈ ಡಿಶ್ಶು. ಸೊ ಪ್ರತಿಯೊಬ್ಬರಿಗೂ ಮಾಡ್ಬೋದು, ತುಂಬ ಹೊತ್ತು ಆಗಲ್ಲ, ತುಂಬ ಟೈಮ್ ತೊಗೊಳ್ಳೋದು, ತುಂಬ ಐಟಮ್ ಬೇಡ. ಇವಾಗ ಪೂರಿ ಮಾಡ್ತೀವಿ, ಪೂರಿ ಬದಲು ನಾವು ಬಾಜಿ ಮಾಡ್ತೀವಿ, ಸಾಗು ಮಾಡ್ತೀವಿ. ಅದ್ರ ಬದಲು ಇದೊಂದು ಹಾಲು, ತೆಂಗಿನ ಹಾಲು. ನೆಕ್ಸ್ಟ್ ಇವತ್ತು ಸೊಬ್ಬೆ ಇಲ್ಲದ್ರೆ ನಿಮ್ಮಲ್ಲಿ ಮಾಡಿ ಟ್ರೈ ಮಾಡ್ಕೊಂಡು ತಿನ್ಕೊಳ್ಳಿ. ಸೊ ಓಕೆ, ಸೊ ಇದು ನನ್ನ ಫೇವ್ರೇಟ್ ಸೆಗ್ಮೆಂಟ್ ಫ್ಯಾಮಿಲಿ ಜಂಕ್ಷನ್ ಅಂತ. ಸೊ ಯಾವಾಗಲೂ ನಾವು ಫ್ಯಾಮಿಲಿ ಜಂಕ್ಷನ್ ಅಲ್ಲಿ ಆಟ ಆಡ್ತೀವಿ. ಸೊ ಇವತ್ತು ಫ್ಯಾಮಿಲಿ ಜಂಕ್ಷನ್ ಆಟ ಇಲ್ಲ. ಸೊ ನಮ್ಮನ್ನು ಎಂಟರ್ಟೈನ್ ಮಾಡ್ಲಿಕ್ಕೆ ಮಕ್ಕಳಂತೂ ರೆಡಿ ಇದ್ದಾರೆ. ಸೊ ಇನ್ನು ಟೈಮ್ ವೇಸ್ಟ್ ಮಾಡಬೇಡ. ರೆಡಿನಾ ಮಗು? ಪಾಪು ರೆಡಿನಾ? ಸೂಪರ್, ಶುರು ಮಾಡಿ. ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ, ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನನ್, ಪಾದಗಳ ಕುಣಿತ ದೀಂತನನ್. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನ ಧಿರನ ಧಿರನ ತರದೆ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಮನೋಹರ ಓಂಕಾರ ಸರಿಗಮ ಶ್ರೀಕಾರೋ. ಹೆಜ್ಜೆಗೆ ಹೆಜ್ಜೆಯ ತನನಂ. ವಾಸುದೇವ ಶ್ಯಾಮ ಘನಶ್ಯಾಮ, ವಾಸುದೇವ ಶ್ಯಾಮ ಘನಶ್ಯಾಮ. ಮೋಹನ ರೂಪ ಅಭಿರಾಮ, ಮೋಹನ ರೂಪ ಅಭಿರಾಮ. ವಾಸುದೇವ ಶ್ಯಾಮ ಘನಶ್ಯಾಮ, ವಾಸುದೇವ ಶ್ಯಾಮ. ಈಶ್ವರನಾಟ್ಯ ಪೂಜಿತಂ, ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನನ್, ಪಾದಗಳ ಕುಣಿತ ದೀಂತನನ್. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನ ಧಿರನ ಧಿರನ ತರದೆ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಮನೋಹರ ಓಂಕಾರ ಸರಿಗಮ ಶ್ರೀಕಾರೋ. ಓಕೆ, ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್. ಇದೊಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀರಾ. ಸಿಂಪಲ್. ಮೇಡಮ್ ಬಗ್ಗೆ ಅಂದರೆ ಮೇಡಮ್ ಗೊತ್ತಿದಲ್ಲ ಎಲ್ರಿಗೂ. ಮೇಡಮ್ ಒಂದು ಎರಡೆರಡು ಮಾತು ಅಂದರೆ ಮೇಡಮ್ ಯಾಕೆ ಮನೆ ಗೃಹಲಕ್ಷ್ಮಿ ಅಂತ, ಅಷ್ಟೇ ಸಿಂಪಲ್. ಸೊ ಫಸ್ಟ್ ಸರ್ ನೀವು ಹೇಳಿ. ಯಾಕೆಂದ್ರೆ ಅವರು ಎಲ್ಲದರಲ್ಲೂ ಮುಂದಿದ್ದಾರೆ, ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ಮತ್ತೆ ಯಾವುದೇ ಕಾರ್ಯಕ್ರಮಗಳಾದ್ರೂ ಅಷ್ಟೇ, ಈಗ ನಾನೊಂದು ವೇಳೆ ಇನ್ವೈಟ್ ಹಾಕಿದ್ರು ಅವರು ಅದರಲ್ಲಿ ಮುಂದಿದ್ದೇ ಇರ್ತಾರೆ, ಅದರಲ್ಲೇನು ಎರಡು ಮಾತಿಲ್ಲ. ಹಾಗಾಗಿ ಅವರು ಮತ್ತೆ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹಕರಿಸ್ತಾರೆ. ಮತ್ತು ಪಾಠ ಪ್ರವಚನಗಳಾಗಿರ್ಬೋದು, ಇದು ಸಾಂಸ್ಕೃತಿಕ ಚಟುವಟಿಕೆಗಳಾಗಿರಬಹುದು, ಧಾರ್ಮಿಕ ಕಾರ್ಯಕ್ರಮಗಳಾಗಿರಬಹುದು, ಇನ್ನಿತರ ಎಲ್ಲದರಲ್ಲಿ ನನ್ನ ನೋಡ್ಕೊಳೋದ್ರಲ್ಲಿ ಮುಖ್ಯವಾಗಿ ಇದರಲ್ಲೆಲ್ಲ ಮುಂದೆ ಇರೋದ್ರಿಂದ ಅವರು ಗೃಹಲಕ್ಷ್ಮಿ ಆಗೋಕ್ಕೆ ಲಾಯಕಿದ್ದಾರೆ. ಸೂಪರ್, ಥ್ಯಾಂಕ್ ಯು ಮೇಡಮ್. ಅವರು ಅವ್ರ ಮನೆಗೆ ಎಷ್ಟು ಗೃಹಲಕ್ಷ್ಮಿ ಅದು ಅವರ ಪತಿದೇವರು ಹೇಳಿದ್ದಾರೆ. ಬಟ್ ಇವತ್ತು ನಾನು ಸುಷ್ಮಾ ಆಗಿ ಏನಾದರೂ ಒಂದು ಸ್ವಲ್ಪ ಅಚೀವ್ ಮಾಡ್ಕೊಂಡಿದ್ದೀನಿ ನನ್ನ ಮನಸ್ಸಮಾಧಾನಕ್ಕೆ ಅಂದರೆ
ಅದೆಲ್ಲದರ ಕ್ರೆಡಿಟು ಅವ್ರಿಗೆ ಸೇರುತ್ತೆ. ಯಾಕಂದರೆ ನಾನು ಚಿಕ್ಕವಳಿದ್ದಾಗಿಂದನೂ ನನಗೆ ಸಂಗೀತ ಅಭ್ಯಾಸ ಆಗಲಿ, ಕಲೆ ಬಗ್ಗೆ ನನಗೆ ಒಲವು ಮೂಡಿಸಿದ್ದೆ ಅವರು. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಇನ್ನೂ ಎಷ್ಟು ವರ್ಷ ಬದುಕ್ತೀನೋ, ಎಷ್ಟು ಎತ್ತರಕ್ಕೆ ಬೆಳಿತೀನೋ, ಅದರ ಪ್ರತಿ ಕಣನೂ ಅವ್ರ ಪಾದಕ್ಕೆ ಸೇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವರು ನನ್ನ 2ನೇ ತಾಯಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಎಲ್ಲ ಮಕ್ಕಳಿಗೂ ಭವಿಷ್ಯ ಚೆನ್ನಾಗಿ ಭರತನಾಟ್ಯ ಹೇಳ್ಕೊಡ್ತಾರೆ. ನಮಗೆಲ್ಲ ಸಂಗೀತ ಕೇಳಿ ಅಕ್ಕಪಕ್ಕ ಸಂಗೀತ ಕೇಳಬೇಕು ಅನಿಸುತ್ತೆ, ಕೇಳುತ್ತೆ ನಮ್ಮ ಮನೆಗೆಲ್ಲ ಖುಷಿ ಆಗುತ್ತೆ ಸರ್. ಮೇಡಮ್ನ 2 ವರ್ಷ ಆಯ್ತು ನಾನು ನೋಡೋಕ್ಕೆ ಶುರು ಮಾಡಿ. ಬಟ್ ಮದುವೆ ಆದಮೇಲೆ ಅವ್ರು ಎಜುಕೇಷನ್ ಕಂಟಿನ್ಯೂ ಮಾಡಿ ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದಾರೆ ಅಂದರೆ ಅಂಕಲ್ ಸಪೋರ್ಟ್ ತುಂಬ ಇದೆ. ನಮ್ಮ ಮನೆಯವರು ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಮತ್ತು ಈ ಗೃಹಲಕ್ಷ್ಮಿಗೆ ಅವರು ಹರ್ರರು ಆಗಿದ್ದಾರೆ. ಅಂದರೆ ಪ್ರೊಫೆಷ್ನಲ್ ವರ್ಕ್ ಮಾಡ್ಕೊಂತ ಮನೆ ವರ್ಕ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ಹೆಣ್ಮಕ್ಳಿಗೆ. ಎರಡನ್ನೂ ಮ್ಯಾನೇಜ್ ಮಾಡ್ತಿದ್ದಾರೆ, ಇಷ್ಟೊಂದು ಸಾಧನೆ ಮಾಡಿದ್ದಾರೆ. ಹಾಗಾಗಿ ಅವ್ರು ಗೃಹಲಕ್ಷ್ಮಿಗೆ. ನನಗೆ ಸಂಗೀತ ತುಂಬ ಇಷ್ಟ, ಆಂಟಿ ಹತ್ರನೇ ಬರೋಣ ಅಂತ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಬಟ್ ನಮ್ಮ ಮನೆಯವ್ರ ಸಪೋರ್ಟ್ ಇದೆ, ಮಾಡ್ತೀನಿ ಸರ್. ಸೂಪರ್, ವೆರಿ ನೈಸ್. ನಾನು ಅಕ್ಕನ ನೋಡ್ಲಿಕ್ಕತ್ತು 22 ವರ್ಷ ಆಯಿತು. ಅಕ್ಕನೇ ನನಗೆ ಅಂದರೆ ನನ್ನ ಮಗಳಿಗೂ ಮತ್ತು ಮಗನಿಗೂ ಭರತನಾಟ್ಯಮು ಮತ್ತು ಸಂಗೀತವನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ನಾನು ಅಕ್ಕನನ್ನು 22 ವರ್ಷದಿಂದ ನೋಡ್ತಾ ಇದ್ದೀನಲ್ಲ, ಆಗ ಅವರು ಓದ್ತಾನೆ ತಮ್ಮ ಕೆರಿಯರನ್ನು ಕೂಡ ಬಿಲ್ಡ್ ಮಾಡ್ಕೊತ, ಮಗಳು ಇವಾಗ BMS ಮಾಡಿದ್ದಾಳೆ, ಅವ್ರ ಮಗಳು ಡಾಕ್ಟ್ರ್ ಆಗಿದ್ದಾಳೆ. ಅದಕ್ಕೂ ಸಪೋರ್ಟಿವ್ ಆಗಿದ್ದು, ಮತ್ತು ಮನೆಯವರ ಎಲ್ಲ ಕೆಲಸಗಳಿಗೂ ಕೂಡ ಸಪೋರ್ಟಿವ್ ಆಗಿದ್ದು. ರಾತ್ರಿ ಆದರೂ ಅಷ್ಟೇ, ಹಗಲಾದರೂ ಅಷ್ಟೇ, ಯಾವಾಗಲೇ ಏನಾದರೂ ಕೆಲಸ ಮಾಡಬೇಕಂದ್ರೂ ಕೂಡ ತುಂಬ ಆಸಕ್ತಿಯಿಂದ ಅವ್ರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಬರೀ ತಮ್ಮ ಏಳಿಗೆ ಅಷ್ಟನ್ನೇ ಅವ್ರು ನೋಡಲ್ಲ, ಇತರರ ಏಳಿಗೆಯನ್ನು ಕೂಡ, ಯಾವುದೇ ಒಂದು ಫೀಸು ಇಲ್ಲ ಅಂದರೂ ಕೂಡ ಬೇಡ, ಮಕ್ಕಳು ವಿದ್ಯೆ ಕಲಿತ್ರೆ ಸಾಕು ಅನ್ನುವಂಥ ಒಂದು ಮನೋಭಾವ ಇಟ್ಕೊಂಡು ಈ ಹೊನ್ನಾಳಿಯಲ್ಲಿ ಹೆಚ್ಚು ಕಡಿಮೆ ಪ್ರಪ್ರಥಮ ಬಾರಿಗೆ ಅಂತಲೇ ಹೇಳ್ಬೋದು ಭರತನಾಟ್ಯಂ ಕ್ಲಾಸ್ ಮತ್ತು ಸಂಗೀತವನ್ನು ನಡೆಸಿದಂಥವರು ಈ ಪ್ರತಿಮಾ ಅವರಾಗಿದ್ದಾರೆ. ಹಾಗಾಗಿ ಇವರು ಮನೆಯಲ್ಲೂ ಕೂಡ ಲಕ್ಷ್ಮಿನೇ, ಹೊರಗಡೆ ವಿದ್ಯಾರ್ಥಿಗಳಿಗೂ ಸರಸ್ವತಿಯಾಗಿ ನಮ್ಮ ಹೊನ್ನಾಳಿಯಲ್ಲಿ ಅತ್ಯುತ್ತಮವಾದಂತಹ ಶಿಕ್ಷಕಿ ಅಂತಲೇ ಹೇಳ್ಬೋದು. ಮತ್ತು ಇವರು ಕನ್ನಡ ಟೀಚರ್ ಕೂಡ, ಸಂಸ್ಕೃತ ಟೀಚರು ಮತ್ತು ಕನ್ನಡ ಟೀಚರಾಗಿ ತಮ್ಮ ವೃತ್ತಿ ಜೀವನವನ್ನು ಕೂಡ ಅವರು ಮಾಡ್ಕೊಂಡು ಹೋಗ್ತಾರೆ. ಸೂಪರ್, ಇವರು 2 in 1 ಇವರು, ಲಕ್ಷ್ಮೀ ಕಮ್ ಸರಸ್ವತಿ. ನಮ್ಮ ಮಿಸ್ ಎಲ್ಲ ಪ್ರೋಗ್ರಾಮ್ಸ್ ಕೂಡ ಎಷ್ಟಕ್ಕೊಂದು ಅವಕಾಶ ಕೊಡಿಸಿದ್ದಾರೆ. ಇವನ್ ಹೈದ್ರಾಬಾದ್, ಗುಜರಾತ್ ಎಲ್ಲ ಕಡೆ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗಿದ್ದಾರೆ. ನಮ್ಮನ್ನು ನಾವು ಗುರ್ತಿಸ್ಕೊಳಕ್ಕೆ ಅಥವಾ ಜನರಿಗೆಲ್ಲ ಗುರ್ತಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಮಿಸ್. ನಮ್ಮ ಮೂಲ ಮನೆತನದ ಹೆಸರು ಚೌಳಿಯೂರು ಹಿರೇಮಠದ ಫ್ಯಾಮಿಲಿಯವ್ರು ನಾವು. ಅವರು ನಮ್ಮ ತಂದೆ ತಮ್ಮ. ಸೊ ನಮ್ಮ ಮನೆತನದ ನಮ್ಮ ಮುತ್ತಾತನ ಕಾಲದಿಂದನೂ ಹಿಡಿದು ನಮ್ಮ ಮುತ್ತಾತ, ತಾತ, ತಂದೆ, ಚಿಕ್ಕಪ್ಪಂದರು ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇದೆ. ಪ್ರತಿಯೊಬ್ಬರು ವಿದ್ವಾಂಸರೇ ನಮ್ಮ ಮನೆತನದಲ್ಲಿ. ಸೊ ಒಬ್ಬೊಬ್ಬರಿಗೂ ಒಂದೊಂದು ಸ್ಪೆಷಾಲಿಟಿನ ಆ ಗಾಡ್ ದೇವರು ಕರುಣಿಸಿದ್ದಾರೆ. ಸೊ ಇಂಥ ಮನೆತನದಲ್ಲಿ ನಾನು ಹುಟ್ಟೋಕ್ಕೆ ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೀನಿ. ಸೊ ಇನ್ನೂ ನನ್ನ ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ ಆ ದೇವರು ಇಂಥವ್ರ ಹೊಟ್ಟೆಯಲ್ಲೇ ಹುಟ್ಟೋ ಅಂತ ಭಾಗ್ಯ ಕೊಡಲಿ. ಈ 14 ವರ್ಷದಲ್ಲಿ ಯಾವುದೇ ಮಕ್ಕಳಾಗಿರಲಿ ಏನೇ ಬಂದು ಕೇಳಿದರೂ ತುಂಬ ಸಪೋರ್ಟಿವ್. ಅದ್ರ ಜೊತೆಗೆ ಇವಾಗ ಏನಾದರೂ ಕಾಂಪಿಟೇಷನ್ಸ್ ಇದೆ, ಮೇಡಮ್ ಇದನ್ನು ಮಾಡಬೇಕು, ಮ್ಯಾಮ್ ಅದನ್ನು ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಜೊತೆಲಿ ನಿಂತು ಸಪೋರ್ಟ್ ಮಾಡ್ತಾರೆ. ಅದರಲ್ಲಿ ಎತ್ತಿದ ಕೈ. ಮತ್ತು ಊಟ ತಿಂಡಿಗೆ ಯಾವುದೇ ಕಡಿಮೆ ಮಾಡಲ್ಲ, ಇನ್ನೂ ಹೆಚ್ಚಿಗೆ ಮಾಡಿ ನಮಗೆಲ್ರಿಗೂ ಬಡಿಸ್ತಾರೆ. ಆ ಥರ ಒಂದು ಗುಣ ಇರೋ ಅಂಥ ನಮ್ಮ ಮಿಸ್ಸು. ಒಂದಿನ ಬರಲಿಲ್ಲ ಅಂದರೆ ಅವರೇ ಫೋನ್ ಮಾಡ್ತಾರೆ, ಬಾ ಮಗ ಅಂತ ಅಷ್ಟೇ. ಸೂಪರ್, ಥ್ಯಾಂಕ್ ಯು. ಅವ್ರಿಗೆ ಪ್ರತಿಮಾ ಅಂತಲೇ ಕರಿತೀವಿ. ಅವರು ನಾವು ಸ್ಟಾರ್ಟಿಂಗ್ ಹೊನ್ನಾಳಿ ಬಂದಕ್ಕಿಂತನೂ ನಮ್ಮ ಮಗಳು LKG ಇರೋಕ್ಕಿಂತನೂ ಅವ್ರು ನನ್ನ ಮಗಳನ್ನ ಡ್ಯಾನ್ಸಿಗೆ ಇವತ್ತಿನವರೆಗೂ ಫೀಸ್ ಇಷ್ಟು ಅದು ಏನು ಕೇಳಲ್ಲ. ತುಂಬ ಚೆನ್ನಾಗಿ ಏನೇ ನಮ್ಮ ಕಷ್ಟಗಳು ಏನೇ ಇದ್ರೂ ಅವ್ರ ಹತ್ರನೇ ಶೇರ್ ಮಾಡ್ಕೊಳ್ಳೋದು. ಅವರಾದರೂ ಅಷ್ಟೇ, ಅವ್ರದ್ದು ಏನಾರು ಇತ್ತು ಅಂದ್ರೆ ನಮ್ಮ ಹತ್ರ ಶೇರ್ ಮಾಡ್ಕೊತಾರೆ. ನಾವು ತುಂಬ ಅನ್ಯೂನ್ಯವಾಗಿದ್ದೀವಿ, ಹಿಂಗೆ ಮುಂದೆ ಇರಬೇಕು ಅಂತ ನಮ್ಗೆ ಆಸೆ. ಸೂಪರ್. ಪ್ರತಿಮಾ ಅನ್ನೋ ಮಿಸ್ ನಮ್ಮ ಹೊನ್ನಾಳಿಗೆ ಬಂದಿದ್ದೆ ಒಂದು ಕಡೆ ಹೀಗೆ ಹೇಳ್ಬೋದು. ಇವ್ರು ಇಲ್ಲದೇ ಇದ್ದರೆ ನಮ್ಮ ಹೊನ್ನಾಳಿಯಿಂದ ಮಕ್ಕಳು ಈ ಥರ ಬೆಳಕಿಗೆ ಬರ್ತಿರ್ಲಿಲ್ಲ. ಈ ಥರದವ್ರು ಎಲ್ಲ ಕಡೆಗೂ ಇರಬೇಕು. ಹೆಣ್ಮಕ್ಳಿಗೆ ಧೈರ್ಯ ಕಮ್ಮಿ, ಆದರೆ ಇವ್ರಿಗೆ ಇದೆ. ಆ ಥರ ಧೈರ್ಯ ಎಲ್ಲರಿಗೂ ಬರಬೇಕು. ಈ ಥರದವ್ರು ಮಿಸ್ ಇದ್ದಕ್ಕೆ ನಮ್ಗೆ ಹೊನ್ನಾಳಿಗೆ ತುಂಬ ಥ್ಯಾಂಕ್ಸ್. ಸೂಪರ್. ಇವ್ರ ಮಾತೆಲ್ಲ ಕೇಳಿ ನಂಗೆ ನಿಜವಾಗ್ಲೂ ಕಣ್ಣು ತುಂಬ ಬರ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ನನ್ನ ತಂಗಿ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ನನ್ನ ಅಕ್ಕ ಇಷ್ಟೆಲ್ಲ ಹೆಸರು ಮಾಡಿದಾಳ, ನಾನು ಮಾಡಲಿಲ್ಲ ಅಂದರೂ ನಾನು ಮಾಡಿದಷ್ಟೇ ಖುಷಿ ಆಗ್ತಾಯಿದೆ. ನಮ್ಮ ಸಾಗರದಲ್ಲಿ ಒಳ್ಳೆ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಪ್ರಜ್ಞಾ ಭಾರತಿ ವಿದ್ಯಾಮಂದಿರ ಅಂತ ಹೇಳಿ. ತುಂಬ ಚೆನ್ನಾಗಿ ನನ್ನನ್ನು ಬೆಳೆಸಿದ್ದಾರೆ.
ನನ್ನ ಅಕ್ಕನ ರೀತಿಯಲ್ಲೇ ಅಲ್ಲಿ ಒಬ್ಬ ಅಕ್ಕ ಸಿಕ್ಕಿದ್ದಾರೆ. ಅವ್ರು ನೆನಪಾಗ್ತಾರೆ. ಇವ್ರು ನೋಡಿದರೆ ನಾನು ಇಲ್ಲಿದ್ದಾಳೆ ಅವಳು ಹೊನ್ನಾಳಿಲಿ, ನಾನು ಸಾಗರದಲ್ಲಿ ನಂಗೆ ಅವ್ರು ನೆನಪಾಗ್ತಾರೆ. ಅಕ್ಕ ಹೇಗೆ ಹೇಳ್ತಾಳೋ ಹಾಗೆ ಅವರು ಅಲ್ಲಿ ನನ್ನನ್ನು ಬೆಳೆಸ್ತಾ ಇದ್ದಾರೆ. ಅಕ್ಕ ನಿಜವಾಗ್ಲೂ ನನ್ನ ಈ ಪ್ರತಿಮಾನಂತ ಅಕ್ಕ ಸಿಕ್ಕಿದ್ದು ನನ್ನ ಪುಣ್ಯ. ನಿಜ ನನ್ನ ತಾಯಿಯಂತೆ ಅವಳು ನನ್ನನ್ನು ಎಲ್ಲದರಲ್ಲೂ ಏನೇ ವಿಷಯ ಗೊತ್ತಿಲ್ಲ ಅಂದ್ರೂ ನಾನು ಅವಳಿಗೆ ಫೋನ್ ಮಾಡಿಬಿಡ್ತೀನಿ. ನಾನು ಸಾಗರದಲ್ಲಿದ್ರೂ ಕೂಡ ತಕ್ಷಣ ಇಂಥ ವಿಷಯ ಗೊತ್ತಿಲ್ಲ ಅಂತ ಇಲ್ಲ ಅವಳಿಗೆ. ತುಂಬ ಖುಷಿ ಆಗ್ತಿದೆ. ಇಲ್ಲೆಲ್ಲರೂ ಮಾತು ಹೇಳಿದ್ದನ್ನು ಕೇಳಿ ತುಂಬ ಕಣ್ಣು ತುಂಬಿ ಬರ್ತಾ ಇದೆ. ಧನ್ಯವಾದ ಎಲ್ರಿಗೂ. ಅವಳು ಕೂಡ ಯಾವುದ್ರಲ್ಲೂ ಹಿಂದುಳಿದಿಲ್ಲ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಒಂದು ದೊಡ್ಡ ಫಂಕ್ಷನ್ ಆದರೆ ಅವಳು ಇಲ್ಲ ಅಂದರೆ ನಮ್ಮ ಕೈ ಕಾಲಾಗಲ್ಲ. ಇಲ್ಲೇ ಏನಾದ್ರು ಫಂಕ್ಷನ್ ಆಯ್ತು ಅಂದರೆ ಚಿತ್ತು ಬೇಗ ಬಾ ಕಾಲ್ ಮಾಡೋದು. ಅಂದರೆ ಆ ಸಪೋರ್ಟಿವ್ ಇದೆ. ಅದಕ್ಕೋಸ್ಕರ ಟ್ಯಾಲೆಂಟು ಕೂಡ ಅಷ್ಟೇ. ಅದರಲ್ಲಿ ನಮ್ಮ ಸುತ್ತಮುತ್ತ ಇರೋರೆಲ್ಲ ಹಾಗೆ ಇದ್ದಾರೆ ಸಪೋರ್ಟಿವ್ ಆಗಿ. ಅವ್ರು ಸಪೋರ್ಟಿವ್ ಆಗಿರೋದಕ್ಕೆ ಆ್ಯಕ್ಚುಲಿ ನಾನು ಹೀಗಿದ್ದೀನಿ ಅಂತ ಹೇಳಿ ಅಂತ ಅನ್ಸುತ್ತೆ. ನಮಗೀಗ 10-12 ವರ್ಷ ಆಯಿತು ಇವ್ರ ಪರಿಚಯಗೆ. ನಮ್ಮ ಹುಡುಗರು ಹೋಗ್ತಾ ಇದ್ದು ಅವಾಗ ಭರತನಾಟ್ಯಕ್ಕೆ. ಯಾಕೆ ಹುಷಾರಿಲ್ದಂಗೆ ಈಗ ಬಿಟ್ಬಿಟ್ರೆ ಅವಾಗ ಮತ್ತೆ ಮನಸ್ಸು ಮಾಡಲಿಲ್ಲ. ನಾವು 10-12 ವರ್ಷದಿಂದ ನೋಡ್ತಾ ಇದ್ದೀವಿ. ಭಾಳ ಸ್ಮೂತು, ಭಾಳ ಸೈಲೆಂಟು, ಅಷ್ಟೇ ವರ್ಕ್ ಜಾಸ್ತಿ ಅವ್ರದ್ದು. ಅವರು ಏನು ತೋರಿಸ್ಕೊಳಲ್ಲ, ನಾನು ಹಿಂಗೆ ಅಂತ ತೋರಿಸ್ಕೊಳಲ್ಲ. ಅವರು ಒಟ್ಟು ಭಾಳ ಫ್ರೆಂಡ್ಲಿ ಆಗಿದ್ದಾರೆ ನಮಗೆ ಅವಾಗಿಂದನ. ಅವ್ರ ಯಜಮಾನ್ರಿಗೆ ಭಾಳ ಸೀರಿಯಸ್ ಆಗಿತ್ತು ರೀ ಒಂದು ಸರಿ 12ನೇ ಕ್ಲಾಸ್ನಾಗಿದ್ದಾಗ. ಅದನ್ನು ಬಿಟ್ಕೊಡಂಗಿಲ್ಲ, ಈ ಕಡೆ ವೃತ್ತಿನೂ ಬಿಡೋಂಗಿಲ್ಲ. ಅವರು ಎರಡೂ ಮೇಂಟೈನ್ ಮಾಡ್ಕೊಂಡು ಹೋದ್ರು. ಭಾಳ ಆಶ್ಚರ್ಯ ಆಗ್ಬಿಡ್ತು ನಮಗೆ. ಮನೆಗೆ ಒಂದು ಲೋಟ ನೀರು ಕೊಡೋರು ಇದ್ದಿಲ್ಲ ರೀ ಅವಾಗ. ಆ ಟೈಮ್ನಾಗ ಅಷ್ಟು ಇದಾಗಿತ್ತು ಪಾಪ. ಅಂಥದ್ದು ಅವ್ರನ್ನೂ ಉಳಿಸ್ಕೊಂಡು ಅವ್ರು ಅದನ್ನೂ ಓಡಾಡಿ ಅದನ್ನೂ ಇದು ಮಾಡಿಬಿಟ್ರು. ಅದೇ ಗೃಹಲಕ್ಷ್ಮಿ ಅಂತ ಅದೇ ಸೂಪರ್. ಎಸ್, ಇಷ್ಟೆಲ್ಲ ಹೇಳಿದ್ರು ನಿಮ್ಮ ಬಗ್ಗೆ, ಇಷ್ಟೆಲ್ಲ ಮಾತಾಡಿದ್ರು. ಕೊನೆಯದಾಗಿ ನೀವೇನು ಹೇಳ್ತೀರಾ? ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟು. ಯಾಕೆಂದರೆ ಇಷ್ಟು ಒಳ್ಳೆಯ ವಾತಾವರಣದಲ್ಲಿ ಇಂಥವ್ರ ಜೊತೆಗೆ ಇದ್ದೀನಿ. ಮತ್ತು ನನ್ನ ಅಮ್ಮನ ಮನೆಯೂ ಕೂಡ ಹೇಗಿತ್ತು ಅಂತಂದರೆ ಎಲ್ಲದರಲ್ಲೂ ಕಲಿಬೇಕು. ಹೆಣ್ಮಕ್ಳು ಹಿಂದಿರಬಾರ್ದು. ನಮ್ಮ ಅಮ್ಮನ ಆಸೆ ಒಂದೇ, ನನ್ನ ಮಕ್ಕಳು ಯಾವುದ್ರೂ ನಂಗೆ ಇಂಥದ್ದು ಬರಲ್ಲ ಅಂತ ಅನ್ನಬಾರ್ದು ಅಂತ, ಯಾರು ಕೂಡ ತೆಗಳ್ಬಾರ್ದು ಅಂತ. ಅವ್ರು ಹಾಗೆ ನಮ್ಮನ್ನು ಬೆಳೆಸಿದರು. ಆದರೆ ಮಾತು ಆಡ್ಲಿಕ್ಕೆ ಬಿಡಲಿಲ್ಲ. ಅದು ಒಂದು ತುಂಬ ಸಂಪ್ರದಾಯ ಇತ್ತು ಅಮ್ಮಂದು. ದೊಡ್ಡವರಿಬ್ಬರು ಮಾತಾಡ್ತಾ ಇದ್ದರೆ ಮಕ್ಕಳು ಅಲ್ಲಿರಬಾರ್ದು, ಕೇಳಬಾರ್ದು, ಇನ್ನೊಬ್ಬರ ಮನೆಗೆ ಹೋಗಿ ಕೂತ್ಕೋಬಾರ್ದು. ಈ ರೀತಿ ಕಟ್ಟುನಿಟ್ಟಾಗಿ ಬೆಳೆಸಿದ್ರು. ಬಟ್ ವಿದ್ಯೆಯಲ್ಲೇ ಹಿಂದುಳಿಸ್ಲಿಲ್ಲ ನಮ್ಮನ್ನು. ವಿದ್ಯೆ ಕಲಿಬೇಕು, ಬಟ್ ಬೇರೆ ಆ ಥರ ಇರಬಾರ್ದು ಅಂತ ಹೇಳಿ. ಅಂದರೆ ಹೆಣ್ಮಕ್ಳು ಜೋರು ಇರಬೇಕು, ಯಾವುದ್ರಲ್ಲಿ ಜೋರು ಇರಬೇಕು ಹಾಗೆ ಅಂತ ಹಂಗೆ ಬೆಳೆಸಿದ್ದು. ಮದುವೆ ಆದಮೇಲೂ ಕೂಡ ನಾನು ಬಂದಿದ್ದಂತಹ ಮನೆ ಹೇಗಿದೆ ಅಂತಂದರೆ ಹೇಳೋಕ್ಕೆ ನನ್ನ ವರ್ಡ್ಸು ತುಂಬ ಸಣ್ಣದು ಅಂತ ಅನಿಸುತ್ತೆ. ಅಷ್ಟು ದೊಡ್ಡ ಫ್ಯಾಮಿಲಿ, ಅಷ್ಟು ಪಾಂಡಿತ್ಯ ಇರುವಂಥ ಫ್ಯಾಮಿಲಿ. ಅಂಥ ಫ್ಯಾಮಿಲಿಯಲ್ಲಿ ನಾನು ಒಬ್ಬಳಾಗಿ ಇದ್ದೀನಿ ಅಂತ ಅನ್ನೋದಕ್ಕೆ ನನಗಿಷ್ಟೆಲ್ಲ ಬಂದಿದೆ. ಯಾಕಂದರೆ ಆ ಗುರುಗಳ ಆಶೀರ್ವಾದ, ನಮ್ಮ ಮಾವನವರು ಅಂದರೆ ಅಯ್ಯರು ಅಂತಲೇ ಕರಿತೀವಿ, ಅವರೆಲ್ಲರ ಆಶೀರ್ವಾದ. ನಮ್ಮ ಅಮ್ಮ ಈಗಲೂ ಇದ್ದಾರೆ, ಅಯ್ಯರಿಲ್ಲ, ಅಮ್ಮ ಇದ್ದಾರೆ. ಅವರೆಲ್ಲರೂ ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂದರೆ, ಅವ್ವ ಬಾ ಬಾ ಯಾವಾಗ ಬರ್ತೀಯಾ ಅಂತೇಳಿ ಯಾವಾಗ ಫೋನ್ ಮಾಡಿದಾಗೆಲ್ಲ ಇದು ಮಾಡ್ತಿರ್ತಾರೆ. ಪಾಪ ವಯಸ್ಸಾಗಿದೆ ಈಗ, ಆದರೂ ಅವರೆಲ್ಲರ ನಮ್ಮ ಮಾವಂದಿರಾಗಿರ್ಬೋದು, ಅಕ್ಕಂದಿರು ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಕಾಣ್ತಾರೆ. ಇವರೆಲ್ಲರ ಹಾರೈಕೆಯಿಂದ. ಮತ್ತು ನಮ್ಮ ಯಜಮಾನ್ರು, ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು. ಯಾಕೆಂದರೆ ಅವರು ಹೌದು ಎಷ್ಟು ಸಪೋರ್ಟಿವ್ ಅಂತಂದರೆ ಅವ್ರು ಆವಾಗಲೇ ಇವ್ರು ಹೇಳಿದರು, ನೀನು ಎಷ್ಟು ಓದ್ತೀಯಾ ಓದಿಸ್ತೀನಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ. ಅದ್ರ ಪ್ರಕಾರನೇ ನಡ್ಕೊಂಡಿದ್ದಾರೆ ಅವರು. ನನಗೆ ಗೊತ್ತಿಲ್ಲದೇ ಡಿಗ್ರಿ ಎಕ್ಸಾಮ್ ಅಡ್ಮಿಷನ್ ಮಾಡಿಸಿ ಬಂದು ಬುಕ್ಸ್ ತೊಗೊಂಡು ಓದು ಅಂತಂದರು. ಆಮೇಲೆ ಹಾಗೆ ಅದ್ರ ಮುಂದೆ ನೆಕ್ಸ್ಟು MA ಮಾಡು ಅಂತಂದರು. ಹಾಗೆ PhD ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿ ನಾನು ಈ ಮಟ್ಟಕ್ಕಿದ್ದೀನಿ ಅಂತ ಅಂದರೆ ನಮ್ಮ ಮನೆಯವರೇ ಕಾರಣ. ಹೊನ್ನಾಳಿಯಲ್ಲಿ ನೀವು ಈ ಶೋ ಮಾಡಿ ನಮ್ಮನ್ನೆಲ್ಲರನ್ನೂ ಕೂಡ ಮಾತಾಡಿಸಿ ನಗಿಸಿ ಕಾಲೆಳೆದಿದ್ದೀರಾ. ಇದೆಲ್ಲ ಮಾಡಿದ್ದಕ್ಕೆ, ಇದನ್ನೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಸಿರಿಗನ್ನಡ ಚಾನಲ್ಗೆ ತುಂಬ ಧನ್ಯವಾದ ಹೇಳ್ತೀವಿ. ಹಾಗೆ ರಾಹುಲ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ನಾನು ಆವಾಗಲೇ ಹೇಳ್ದಂಗೆ ಗುರುಗಳ ಆಶೀರ್ವಾದ ನಮಗೆ ತುಂಬ ಇದೆ ಅಂತ. ನಮ್ಮ ಮನೆಯವರ ಅಣ್ಣ ಸ್ವಾಮೀಜಿ ಆಗಿದ್ದಾರೆ, ವೀರಾಪುರ ನೀಚಡಿ, ಸಾಗರ ತಾಲೂಕಲ್ಲಿ ನೀಚಡಿ ವೀರಾಪುರ ಅಂತ ಹೇಳಿದೆ. ಅಲ್ಲಿ ಅವರ ಒಂದು ಆಶೀರ್ವಾದ ಕೂಡ ತುಂಬ ಇದೆ ನಮ್ಮ ಮೇಲೆ. ಹಾಗೆಯೇ ಎಲ್ಲ ಸಮಾಜಕ್ಕೆ ಅವರ ಆಶೀರ್ವಾದ ಇದ್ದೇ ಇರುತ್ತೆ. ಹಾಗೆ ನಾವು ನಮ್ಮ ಅಭಿನೇತ್ರಿ
ಏನು ನೃತ್ಯ ಮತ್ತು ಸಂಗೀತ ಮಂದಿರ ಇಷ್ಟೊಂದು ಫೇಮಸ್ ಆಗಲಿಕ್ಕೆ ನಮ್ಮ ಹಿರೇಕಲ್ಮಠ ಇದೆ. ಅದು ಮುಖ್ಯವಾದಂತಹ ಬೇಸ್ ಅಂತಲೇ ಹೇಳ್ಬೋದು. ನನ್ನ ಮಗಳು 3 ವರ್ಷ ಇದ್ದಾಗಿಂದ ಅವಕಾಶ ಕೊಟ್ಟು ಇಲ್ಲಿ ಅಜ್ಜಿಯವರು ನಮಗೆ ಅವಕಾಶ ಮಾಡಿಕೊಟ್ಟು ಮಕ್ಕಳನ್ನು ಬೆಳೀಲಿಕ್ಕೆ ಮಾಡಿಸಿ ಅಂತ ಹೇಳಿ, ನಮ್ಮ ಮಕ್ಕಳಲ್ಲಿರೋ ಟ್ಯಾಲೆಂಟನ್ನು ಹೊರಗೆ ತನ್ನಿ ಅಂತೇಳಿ ನನಗೆ ಅವರು ಆದೇಶ ಮಾಡಿದ್ರಿಂದ ಈಗ ಇಷ್ಟರ ಮಟ್ಟಿಗೆ ನಮ್ಮ ಕ್ಲಾಸ್ ಬೆಳೆದಿದೆ ಅಂತ ಹೇಳ್ಬೋದು. ಹಾಗಾಗಿ ಮಠಕ್ಕೂ ಕೂಡ ನಾನು ತುಂಬ ಥ್ಯಾಂಕ್ಸನ್ನು ಓಕೆ, ನಮ್ಮ ಪರವಾಗಿ ನಿಮಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಆಗೋದು. ಇಷ್ಟೊತ್ತು ಎಲ್ಲರೂ ನಮ್ಮ ಜೊತೆ ಇದ್ರಿ, ನಮ್ಮ ಜೊತೆ ಮಾತಾಡಿದ್ರಿ, ಅಡುಗೆ ಮಾಡಿದ್ರಿ, ಒಂದಿಷ್ಟು ನಿಮ್ಮ ಫ್ಯಾಮಿಲಿ ವಿಷಯ ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಮ ಸಿರಿಗಣ ಬಾಯಿ ಒಂದು ಚಿಕ್ಕ ಗಿಫ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಸೊ ನಾವು ನಿಮ್ಮ ಊರಿಗೆ ಬರಬೇಕು, ನಿಮ್ಮ ಮನೆಗೆ ಬರಬೇಕು, ನೀವು ಮಾಡಬೇಕು ಇರೋದಿಷ್ಟೇ. ಈ ಟಿವಿ ಕೆಳಗಡೆ ಒಂದು ನಂಬರ್ ಇದೆ. ಸೊ ಅದಕ್ಕೆ ನಿಮ್ಮ ವಾಟ್ಸಪ್ಪಲ್ಲಿ ಫ್ಯಾಮಿಲಿ ಫೋಟೋಸ್ ಇರಲಿ, ವೀಡಿಯೋಸ್ ಇದೇನಿದ್ರು ಕಳಿಸಿ, ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಊರಿಗೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ.